ಯಾವಾಗಲೂ ನಮ್ಮ ದೇವರು ನಮ್ಮ ಸಂಗಡ ಇರುವಂತ ದೇವರೇ ಆಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈ ದಿನ ದೇವರಾತ್ಮನ ಸಭೆಯಾದ ನಮಗೆ ಕೊಟ್ಟಿರುವಂತಹ ವಾಕ್ಯದ ಸಂದೇಶ ಹೀಗಿದೆ: ನಾನು ದೇವರ ಮುಂದೆ ನಿಲ್ಲಬೇಕು. ಐ ಮಸ್ಟ್ ಸ್ಟ್ಯಾಂಡ್ ಬಿಫೋರ್ ಗಾಡ್ ಹೂ ಜನ್ ಮೆಕ್ವೇನ್. ಇದರ ಕುರಿತಾಗಿ ದೇವರಾತ್ಮನು ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಹೊಂದಿಕೊಳ್ಳುವವರಾಗಿರೋಣ. ಮೊದಲನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 11ನೇ ವಾಕ್ಯವನ್ನು ಫಸ್ಟ್ ಕಿಂಗ್ಸ್ ಚಾಪ್ಟರ್ 19 ವರ್ಸ್ 11 ನಲ್ಲಿ ದೇವರು ಸಭೆಯಾದ ನಮ್ಮ ಸಂಗಡ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ: Then return and you shall come out and stand before Jehovah on the mountain. Renghung ni choi chul hei chen chai shanghing Jehovah McQueen. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ದೇವರಾತ್ಮನು ಕೊಟ್ಟಿರುವಂತಹ ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ದೇವರಾತ್ಮನು ತಾನೇ ನಮ್ಮ ಸಂಗಡ ಆತನ ವಾಕ್ಯದ ಒಟ್ಟಿಗೆ ಮಾತನಾಡುವಂತೆ ನಾವು 1 ನಿಮಿಷಗಳ ಕಾಲ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವವರಾಗಿರೋಣ. ಮಹಾಪರಿಶುದ್ಧನಾದ ದೇವರೇ, ನಿಮಗೆ ವಂದನೆಯನ್ನ ಸಲ್ಲಿಸ್ತೇವೆ. ದೇವರೇ, ನಿನ್ನ ಹಾಗೆ ಕರ್ತನೆ ನಿನ್ನ ಮಕ್ಕಳು ಆಗಬೇಕು ಎಂಬುದಾಗಿ ನೀನು ಪ್ರತಿದಿನವೂ ಎದುರು ನೋಡುವಂತ ಒಳ್ಳೆಯ ತಂದೆಯಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಯಾವಾಗಲೂ ನಾವು ನಿನ್ನ ಮಕ್ಕಳು ನಿನ್ನ ಮುಂದೆ ನಿಲ್ಲುವಂತೆ ನಮ್ಮನ್ನು ನೀಂತಾನೆ ಆಶೀರ್ವದಿಸು. ಇದರ ಕುರಿತಾಗಿ ದೇವರಾತ್ಮನೆ ನೀಂತಾನೆ ತಿಳಿಯಲಾದ ಮಹತ್ತಾದ ಗುಣಾರ್ಥಗಳನ್ನು ದೇವರಾತ್ಮನೆ ನೀಂತಾನೆ ತಿಳಿಯಪಡಿಸುವ. ನಿನ್ನ ವಾಕ್ಯಗಳು ನೀನು ಬಲ್ಲವನಾಗಿದ್ದೆ. ಈ ನಿನ್ನ ವಾಕ್ಯಗಳು ಜೀವ ಇರುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವ ಎಲ್ಲರಲ್ಲೂ ದೇವರೇ ನಿನ್ನ ವಾಕ್ಯವು ಜೀವವನ್ನು ಉಂಟು ಮಾಡಲಿ. ಜೀವ ಇಲ್ಲದೆ ಇರುವ ಎಲ್ಲ ಆತ್ಮಗಳಲ್ಲೂ ನಿನ್ನ ಆತ್ಮೀಕ ಜೀವ ಉಂಟಾಗಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಕೇಳುವಂಥವ್ರ ಕಣ್ಣು ಕಿವಿಗಳು ಆತ್ಮೀಕವಾಗಿ ಎಲ್ಲವನ್ನ ನಿಂತಾನೆ ತೆರೆಯ ಮಾಡಿ ಎಂಬುದನ್ನು ಪ್ರಾರ್ಥಿಸ್ತೇವೆ. ದೇವರೇ, ನಿನ್ನ ವಾಕ್ಯವನ್ನು ಕೇಳಿ ಎಲ್ಲರೂ ಅದಕ್ಕೆ ವಿಧೇಯರಾಗಿ ನಡೆಯುವಂತೆ, ಜೀವಿಸುವಂತೆ, ನಿನಗೆ ಫಲ ಕೊಡುವವರಾಗಿ ಮಾರ್ಪಡುವಂತೆ ದೇವರಾತ್ಮನೆ ನೀನೇ ಕಾರ್ಯವನ್ನು ಮಾಡಿ ನಡೆಸು. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವಂದಿದ್ದೇವೆ ತಂದೆ ಆದ ದೇವರೇ, ಆಮೇನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ನಮಗೆ ಕೊಟ್ಟಿರುವಂತಹ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. 1ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 11ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗೋಣ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 13 ವರ್ಸ್ 11 ನಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಗಡ ಈ ರೀತಿಯ ಮಾತನಾಡ್ತಿದ್ದಾನೆ: Then return and you shall come out and stand before Jehovah on the mountain. Renghung ni chul chel hai chen jai shangheng Jehovah McQueen. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣದಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ದೇವರು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕರೀತಾ ಇದ್ದಾನೆ: ನೀನು ತಿರುಗಿ ನನ್ನ ಮುಂದೆ ಬೆಟ್ಟದ ಮೇಲೆ ನಿಲ್ಲುವುದಕ್ಕೆ ಬಾ ಎಂಬುದಾಗಿ ಯೆಹೋವನೊಬ್ಬನನ್ನು ಕರೀತಿದ್ದಾನೆ. ಆ ವ್ಯಕ್ತಿ ಯಾರಂದ್ರೆ ಅವನು ಎಲಿಯನಾಗಿದ್ದಾನೆ. ಈ ಎಲಿಯನು ಒಬ್ಬ ಪ್ರವಾದಿ ಕೂಡ ಆಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಪ್ರವಾದಿ ಅಂದ್ರೆ ಮುಂದೆ ನಡೆಯುವ ಎಲ್ಲ ಸಂಗತಿಗಳ ಕುರಿತಾಗಿ ಹೇಳುವಂತಹ ವ್ಯಕ್ತಿಯಾಗಿ ಕಾಣಿಸಲ್ಪಡುವವನೇ ಪ್ರವಾದಿ ಆಗಿರುತ್ತಾನೆ. ಹಾಗಾದ್ರೆ ಎಲಿಯನು ಏನೆಲ್ಲ ಹೇಳಿದನೋ ಅದೆಲ್ಲ ವಿಷಯಗಳು ಲೋಕದಲ್ಲಿ ನಡೆದವುಗಳಾಗಿವೆ. ಎಲಿಯನು ಒಂದ್ಸಾರಿ ಹೇಳ್ತಾನೆ: ಮಳೆ ಭೂಮಿ ಮೇಲೆ ಬೀಳದಿರಲಿ, ಮಳೆಯು ಮಂಜು ಬೀಳದಿರಲಿ ಎಂಬುದಾಗಿ ಹೇಳ್ತಾನೆ. ಆ ಕಾಲಘಟ್ಟದಲ್ಲಿ ಮಳೆಯು ಮಂಜು ಭೂಮಿ ಮೇಲೆ ಬೀಳೋದೇ ಇಲ್ಲ. ಅದು ಹಾಗೆ ನಡೆಯುವಂಥದ್ದಾಗಿದೆ. ಆದ್ರಿಂದ ಎಲಿಯನು ಸತ್ಯವಾದಂತಹ ಅವನು ಪ್ರವಾದಿ ಆಗಿದ್ದಾನೆ. ಅವನು ಹೇಳಿದ ಎಲ್ಲ ಪ್ರವಾದನೆಗಳು ಭೂಮಿಯಲ್ಲಿ ನೆರವೇರಲ್ಪಟ್ಟಿದ್ದಾಗಿವೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಎಲಿಯನು ಒಬ್ಬ ಶ್ರೇಷ್ಠ ಪ್ರವಾದಿ ಆಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಈ ಎಲಿಯನ ಕುರಿತಾಗಿ ನೋಡೋದಾದ್ರೆ ಈ ಎಲಿಯನ ಸಂಗಡ ದೇವರು ಅನೇಕ ಬಾರಿ ಮಾತನಾಡ್ತಾನೆ ಇದನ್ನು. ಆಮೇನ್, ಹಲ್ಲೆಲೂಯಾ. ಆದರೆ ಈ ವಾಕ್ಯದಲ್ಲಿ ಕರೀತಾ ಇದ್ದಾನೆ, ಎಲಿಯನನ್ನೇ ಕರೀತಾ ಇದ್ದಾನೆ ದೇವರು: ನೀನು ತಿರುಗಿ
ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬುದಾಗಿ ಯೆಹೋವನೇ ಕರೀತಾ ಇದ್ದಾನೆ ಎಲಿಯನನ್ನ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ದೇವರು ಎಲಿಯನನ್ನ ಕರೀತಾ ಇದ್ದಾನೆ, ಇದರ ಹಿಂದೆ ನಡೆದಂತ ಸಂಗತಿಗಳಾದರೂ ಏನು ಎಂಬುದಾಗಿ ನಾವು ನೋಡಿಕೊಂಡಾಗ, ದೇವರು ಯಾವ ಕಾರಣಕ್ಕಾಗಿ ಯೆಹೋವನ ಮುಂದೆ ನಿಲ್ಲುವುದಕ್ಕೆ ಎಲಿಯನೇ ನೀನು ಬಾ ಎಂಬುದಾಗಿ ದೇವರು ಆಕಾಶವಾಣಿಯಾಗಿ ಆತನು ಮಾತನಾಡಿದ್ದಾನೆ. ಆಮೇಲೆ ಮತ್ತೆ ಎಲಿಯನು ಆದಿಲ್ಲೆಲ್ಲ ನೋಡುವಾಗ ನಾವು ಅವನು ಎಲಿಯನು ಪ್ರಾರ್ಥನೆ ಮಾಡಿದ ಕೂಡಲೇ ಆಕಾಶದಿಂದ ಬೆಂಕಿ ಭೂಮಿಗೆ ಇಳಿಯುವಂಥದ್ದಾಗಿದೆ. ಹಾಗಾದ್ರೆ ಅವನ ಪ್ರಾರ್ಥನೆ ದೇವರ ಮುಂದೆ ಕೇಳಲ್ಪಟ್ಟಿದೆ. ಹಾಗಾದ್ರೆ ಅವನು ದೇವರ ಮುಂದೆ ಆಗ ನಿಂತವನಾಗಿದ್ದಾನೆ. ದೇವರ ಮುಂದೆ ನಿಂತಿರೋದಕ್ಕೆ ದೇವರು ಆಕಾಶದಿಂದ ಬೆಂಕಿ ಇಳಿಯುವಂತೆ ದೇವರು ಮಾಡಿದವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಆದರೆ ನಾವೀಗ ಓದಿಕೊಂಡಿರುವ ವಾಕ್ಯದಲ್ಲಿ ಇಲ್ಲಿ ದೇವರ ಮುಂದೆ ಯಾರಿಲ್ಲ, ಎಲಿಯನು ಇಲ್ಲ. ಆದ್ರಿಂದ ದೇವರೇ ಅವನನ್ನು ಕರೀತಾ ಇದ್ದಾನೆ, ಎಲಿಯನೇ ನೀನು ಆ ಬೆಟ್ಟದ ಮೇಲೆ ನನ್ನ ಮುಂದೆ ಬಂದು ನಿಲ್ಲು ಎಂಬುದಾಗಿ ಯೆಹೋವನು ಹೇಳ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಈ ದಿನ ದೇವರು ಸಭ್ಯತ ನಮಗೂ ಕೂಡ ಹೇಳ್ತಾ ಇರ್ತಾನೆ. ನಾವು ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಏನೇನೋ ಮಾಡ್ತಾ ಇರ್ತೀವಿ, ಲೋಕದ ಕೆಲಸಗಳು ಕಾರ್ಯಗಳು ನಮಗೆ ಎಲ್ಲ ದಿನ ಪೂರ್ತಿ ವರ್ಷ ಪೂರ್ತಿ ಇದ್ದಿದೆ. ಆಮೇಲೆ ಹಲ್ಲೆಲೂಯಾ. ಆದರೂ ನಮಗೂ ಕೂಡ ದೇವರಿಂದ ಒಂದು ಶಬ್ದ ಉಂಟಾಗ್ತಾ ಇರುತ್ತೆ. ಪ್ರಿಯ ಸೋದರ ಸೋದರಿ, ನಮಗೂ ಕೂಡ ದೇವರ ಆತ್ಮ ಮಾತಾಡ್ತಾ ಇದ್ದಾನೆ, ನೀನು ನನ್ನ ಮುಂದೆ ಬಂದು ನಿಲ್ಲು ಎಂಬುದಾಗಿ. ನೀನು ನನ್ನ ಮುಂದೆ ಬಂದು ಪ್ರಾರ್ಥನೆ ಮಾಡು, ನೀನು ನನ್ನ ಮುಂದೆ ಬಂದು ವಾಕ್ಯವನ್ನು ಕೇಳು, ನೀನು ಸಭೆಗೆ ಬಂದು ನನ್ನ ಬಳಿಯಲ್ಲಿ ಪ್ರಾರ್ಥಿಸು ಎಂಬುದಾಗಿ ದೇವರ ಒಂದು ಶಬ್ದ ನಮಗೆ ಆಗಾಗ ದೇವರು ಮಾತನಾಡ್ತಾನೆ ಇರ್ತಾನೆ. ಆದರೆ ಅನೇಕರು ದೇವರ ಶಬ್ದವನ್ನು ಕಿವಿಗೊಡದೆ ಅದನ್ನು ಆಲಸ್ಯ ಮಾಡಿ ಅದನ್ನು ಬಿಟ್ಟು ಬಿಡುವವರಾಗಿದ್ದಾರೆ. ದೇವರು ನಿಮ್ಮನ್ನು ಒಂದು ಉದ್ದೇಶಕ್ಕಾಗಿ ಕರೀತಾ ಇರ್ತಾನೆ. ಆ ಉದ್ದೇಶಕ್ಕಾಗಿ ದೇವರು ನಿಮ್ಮನ್ನು ಕರೆದಾಗ ನೀವು ಬರುವವರಾಗಿರಬೇಕು, ನೀವು ದೇವರ ಮುಂದೆ ನಿಲ್ಲುವವರಾಗಿರಬೇಕು, ದೇವರ ಪಾದದ ಬಳಿಯಲ್ಲಿ ನೀವು ಸಮಯವನ್ನು ಕಳೆಯುವವರಾಗಿರಬೇಕು, ದೇವರ ಬಳಿಯಲ್ಲಿ ನೀವು ಪ್ರಾರ್ಥಿಸುವಂಥ ವ್ಯಕ್ತಿ, ಪ್ರಾರ್ಥಿಸುವಂಥ ಕುಟುಂಬ ನಿನ್ನದಾಗಿರಬೇಕು. ಅದು ನಿನಗೆ ದೇವರು ಕೊಟ್ಟಿರುವ ಅತಿ ದೊಡ್ಡ ಆಶೀರ್ವಾದ. ಆವಾಗ ದೇವರು ನಿನಗೆ ಅಂತ ಸಮಯದಲ್ಲೇ ಕೊಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಎಲ್ಲ ಕೆಲಸ ಎಲ್ಲ ಬಿಸಿಯಾಗಿರುವ ಟೈಮಲ್ಲಿ ದೇವರ ಒಂದು ಶಬ್ದ ನಿಮಗೂ ಕೂಡ ದೇವರು ಶಬ್ದವನ್ನು ಆತನು ರಿಲೀಸ್ ಮಾಡ್ತಾ ಇರ್ತಾನೆ. ಆತನು ನಿಮಗೆ ದಯಪಾಲಿಸ್ತಾ ಇರ್ತಾನೆ. ನೀನು ಇಂತಹ ಸಮಯದಲ್ಲಿ ಬಂದು ನನ್ನ ಬಳಿಯಲ್ಲಿ ಪ್ರಾರ್ಥನೆ ಮಾಡು, ಕಣ್ಣೀರುಡು, ಹೋರಾಡು, ಒಡಕಿನಲ್ಲಿ ನಿಂತು ಪ್ರಾರ್ಥನೆ ಮಾಡು, ದೇವರ ವಾಕ್ಯವನ್ನು ಧ್ಯಾನ ಮಾಡು, ದೇವರ ವಾಕ್ಯವನ್ನು ಓದುವನಾಗಿ. ಲೋಕದಲ್ಲಿ ಸಂಭವಿಸುವ ಎಲ್ಲ ಘಟನೆಗಳು ನಾನು ಹೇಳಿದಂತೆ ನಡೀತಾ ಇದೆ, ಅದೆಲ್ಲ ತಿಳಿದುಕೋ ಎಂಬ ದೇವರ ಆತ್ಮ ಒಂದು ಶಬ್ದಗಳು ಆತನು ನಿಮ್ಮ ಸಂಗಡ ಮಾತನಾಡ್ತಾನೆ. ಯಾಕಂದ್ರೆ ದೇವರು ತನ್ನ ಮಕ್ಕಳ ಸಂಗಡನೇ ಮಾತನಾಡೋದು. ನಾನು ಬೇರೆಯವ್ರ ಮಕ್ಕಳ ಜೊತೆ ಮಾತಾಡೋಕ್ಕಾಗುತ್ತಾ? ಆಗಲ್ಲ. ಆಮೇಲೆ ಹಲ್ಲೆಲೂಯಾ. ನಮಗೂ ಕೂಡ ನಮ್ಮ ತಂದೆ ತಾಯಿಗಳು ನಮ್ಮ ಒಟ್ಟಿಗೆ ಮಾತಾಡ್ತಾರೆ, ನಾವು ಕೂಡ ನಮ್ಮ ಮಕ್ಕಳೊಟ್ಟಿಗೆ ಮಾತಾಡ್ತಿರ್ತೀವಿ. ಹಾಗೆ ತಾನೆ. ಆಮೇಲೆ ಹಲ್ಲೆಲೂಯಾ. ಹಾಗೆ ನಮಗೂ ದೇವ್ರಿಗೂ ಒಂದು ಸಂಬಂಧ ಯಾವಾಗಲೂ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಸಂಬಂಧ ಇರುವಂಥ ವ್ಯಕ್ತಿಗಳ ಸಂಗಡ ದೇವರ ಆತ್ಮನು ಕೂಡ ಆತನು ತನ್ನ ಶಬ್ದವನ್ನು ಉಂಟು ಮಾಡ್ತಾ ಇರ್ತಾನೆ. ಆತನು ಅವರ ಸಂಗಡ ಮಾತನಾಡ್ತಾನೆ ಇರ್ತಾನೆ. ನೀನು ನನ್ನ ಮಗನು, ನೀನು ನನ್ನ ಮಗಳು, ನಾನು ನಿನ್ನ ಸಂಗಡ ಮಾತನಾಡ್ತೇನೆ, ನೀನು ಇಂಥ ಸ್ಥಳಕ್ಕೆ ಬಾ, ಸಭೆಗೆ ಬಾ, ಆಲಯಕ್ಕೆ ಬಾ. ಐ ವಿಲ್ ಲಿಸನಿಂಗ್ ಇನ್ ಯುವರ್ ಪ್ರೇಯರ್ ಎಂಬುದಾಗಿ ನೀನು ಬಂದು ಪ್ರಾರ್ಥನೆ ಮಾಡು, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳ್ತೇನೆ ಎಂಬುದಾಗಿ ದೇವರು తన శబ్దವನ್ನು కొడతా ఇర్తానే. నువ్వు నా దగ్గర రా, నువ్వు ప్రార్థన చేయని దేవుడు మాతో మాట్లాడుతూనే ఉంటాడు. మాము ఆ సమయంలో దేవుని శబ్దం వినపడి ఆ శబ్దంకి మరలాలించి ఆ సమయంలో మేము దేవుని దగ్గర ప్రార్థన చేయాలి. అప్పుడు దేవుడు ఆ ప్రార్థన విని మాకి ఇవ్వాల్సిన ఆశీర్వాదం ఖండితವಾಗಿ దేవుడు ఇస్తాడు. ಆಮೆನ್, ಹಲ್ಲೆಲೂಯಾ. ಹಾಗಾದರೆ ನಾವು ಕೂಡ ದೇವರ ಶಬ್ದವನ್ನು ಕೇಳುವ ಸಂದರ್ಭದಲ್ಲಿ ನಾವು ಪ್ರಾರ್ಥಿಸುವವರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಎಲಿಯನಿಗೂ ಕೂಡ ದೈವ ಶಬ್ದ ಉಂಟಾಗ್ತಾ ಇದೆ. ಆ ದೈವ ಶಬ್ದವನ್ನು ಕೇಳಿ ಎಲಿಯನು ಯಾರ ಬಳಿಯಲ್ಲಿ ಬರಬೇಕು? ದೇವರ ಬಳಿಯಲ್ಲಿ ಎಲಿಯನು ಬರಬೇಕು. ಆದರೆ ದೇವರ ಬಳಿಯಲ್ಲಿ ಆರಂಭದಲ್ಲಿ ದೇವರು ಕರೀತಾನೆ, ಎಲಿಯನು ಬರುತ್ತಾ ಇಲ್ಲ. ಆದ್ರಿಂದ ದೇವರ ವಾಕ್ಯ ಇಲ್ಲಿ ನಾವು ಓದಿರುವಂಥ ವಾಕ್ಯ 19ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಮೊದಲನೇ ಅರಸುಗಳ ಪುಸ್ತಕದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಆಗ ತಿರುಗಿ ಅಂದರೆ
ಈಗಾಗಲೇ ದೇವರು 2ನೇ ಸಾರಿ ಎಲಿಯನನ್ನು ಕರೀತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಅದೇ 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರು ಮೊದಲನೇ ಟೈಮ್ ಅವನಿಗೆ ಕರೀತಾ ಇದ್ದಾನೆ. ಆಗ ಅವನಿಗೆ ಯೆಹೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿದ್ದಿ ಎಂಬ ವಾಣಿಯು ಕೇಳಿಸಿತು ಅಂತ. ಹಾಗಾದರೆ ಹಾಗಾಗಲಿದ್ರೆ ದೇವರು 1ನೇ ಸರಿ ಈಗಾಗಲೇ ಎಲಿಯನನ್ನು ಕರೆದಿದ್ದಾನೆ, ನೀನು ನನ್ನ ಮುಂದೆ ಬಂದು ನಿಲ್ಲು ಅಂತ. ಆಮೇಲೆ ಹಲ್ಲೆಲೂಯಾ. ಆದರೆ ಎಲಿಯನು ಅಲ್ಲಿ ದೇವರ ಮುಂದೆ ಬಂದು ನಿಲ್ಲಲಿಲ್ಲ. ಆಮೇಲೆ ಇದು ಮೊದಲನೆಯ ತಪ್ಪಾಗಿದೆ ಎಲಿಯನ ಕಡೆಯಿಂದ. ಆದ್ದರಿಂದ 11ನೇ ವಾಕ್ಯ, ಆಗ ತಿರುಗಿ ಅಂದರೆ ಪುನಃ ಮತ್ತೆ ವಾಪಸ್ ರಿಟರ್ನ್ ಗಾಡ್ ಇಸ್ ಸೇ ದ ಎಲಿಯಾಸ್. ಆಮೇಲೆ ಹಾಗಾಗಿ ಎಲಿಯನ ಬಳಿಯಲ್ಲಿ ದೇವರು ಈಗಾಗಲೇ 2ನೇ ಸಾರಿ ಆತನ ಮಾತನಾಡ್ತಾ ಇದ್ದಾನೆ. దేవుడు ఎలియను జೊತೆల 2 ಸಾರಿ ಮಾತನಾಡ್తున్నాడు. ಆಮೇಲೆ ಹಲ್ಲೆಲೂಯಾ. ಈಗ ಈ ಎಲಿಯನು ಯಾರೊಟ್ಟಿಗೆ ಮಾತನಾಡೋದಕ್ಕಾಗಿ ಯಾರ ಬಳಿಗೆ ಬರಬೇಕು? ದೇವರ ಬಳಿಗೆ ಬರಬೇಕು. ದೇವರೇ ಕರೀತಾ ಇದ್ದಾನೆ, ಯೆಹೋವನ ಮುಂದೆ ಬಂದು ನೀನು ನಿಲ್ಲು ಎಂಬುದಾಗಿ ದೇವರು ಕರೀತಾ ಇದ್ದಾನೆ. ಆದರೆ ಎಲಿಯನು 2ನೇ ಸಾರಿ ಪತನ ದೇವ್ರ ಮುಂದೆ ನಿಲ್ತಾನ? ಖಂಡಿತವಾಗಿ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಆದರೆ ಎಲಿಯನಿಗೂ ದೇವ್ರಿಗೂ ಒಂದು ಸಂಬಂಧ ಇದೆ. ಆಮೇಲೆ ಹಲ್ಲೆಲೂಯಾ. ಎಲಿಯನ ಸಂಗಡ ದೇವರಿದ್ದಾನೆ, ದೇವರ ಸಂಗಡ ಕೂಡ ಎಲಿಯನು ಇದ್ದಾನೆ. ಆದರೆ ದೇವರು ಕರೆದ ಸಂದರ್ಭದಲ್ಲಿ ಎಲಿಯನು ಬರಲ್ಲ. ಯಾಕೆ ಬರಲ್ಲ? ಆ ವಿಷಯಗಳನ್ನು ಈ ದಿನ ದೇವರ ಆತ್ಮ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾನೆ. ಆದ್ದರಿಂದ ನಾವು ಕೂಡ ಎಲಿಯನಂತೆ ದೇವ್ರ ಬಳಿಯಲ್ಲಿ ಯಾವಾಗ ಬರಬೇಕು, ಯಾವಾಗ ಬರ್ಕೊಡ್ದು, ಯಾವಾಗ ಎಲ್ಲಿರಬೇಕು, ಎಲ್ಲಿ ಮಾತಾಡಬೇಕು, ಏನು ಮಾತನಾಡಬೇಕು, ಯಾವ ರೀತಿಯಲ್ಲಿ ದೇವರ ಬಳಿಯಲ್ಲಿ ನಾವು ಮಾತನಾಡುವವರಾಗಿರ್ಬೇಕು, ಯಾವಾಗ ನಾವು ದೇವರ ಸಂಗಡ ನಿಲ್ಲುವವರಾಗಿರ್ಬೇಕೆಂಬ ವಿಚಾರ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ ಹಲ್ಲೆಲೂಯಾ. ಇಲ್ಲದಿದ್ದರೆ ನಾವು ದೇವರ ಬಳಿಯಲ್ಲಿ ಆಶೀರ್ವಾದವನ್ನು ಹೊಂದಿಕೊಳ್ಳೋದು ಬದಲು ನಾವು ಶಾಪಕ್ಕೀಡಾಗ್ಬಿಡ್ತೇವೆ. ಆದ್ದರಿಂದ ದೇವರ ಬಳಿಯಲ್ಲಿ ನಾವು ಸರಿಯಾದ ತೀರ್ಮಾನದಲ್ಲಿ ನಿಲ್ಲುವವರಾಗಿರಬೇಕು. ದೇವರಿಗೆ ಏನಾದರೂ ನಾವು ಹರಕೆಯನ್ನು ಒತ್ತಿರುವುದಾದರೆ ಅವುಗಳನ್ನು ತೀರಿಸುವಂಥವರಾಗಿರ್ಬೇಕು. ಇಲ್ಲದಿದ್ದರೆ ಹರಕೆ ಹೊತ್ಕೊಳ್ಳೋದೆ ಹಾಗೆಯೇ ಸುಮ್ಮನೆ ಇರುವುದೇ ಅದು ನಮ್ಗೆ ಆಶೀರ್ವಾದ ಎಂದೇ ದೇವರು ತನ್ನ ವಾಕ್ಯವನ್ನು ಆತನು ನುಡಿದವನಾಗಿದ್ದಾನೆ. ಆದ್ದರಿಂದ ದೇವರ ಬಳಿಯಲ್ಲಿ ತೆಗೆದುಕೊಂಡ ತೀರ್ಮಾನಕ್ಕೆ ನಾವು ಬದ್ಧರಾಗಿ ನಿಲ್ಲುವವರಾಗಿರಬೇಕು. ಆಮೇಲೆ ಇದರ ಹಿಂದೆ ನಡೆದಂಥ ಕೆಲವು ವಿಷಯಗಳು, ಈಜೆಬೆಲಳು ಎಂಬ ಪ್ರವಾದಿ ಬರ್ತಾಳೆ, ಆದರೆ ಪ್ರವಾದಿನೇ ಅವಳಲ್ಲ. ಆಮೇಲೆ ಹಲ್ಲೆಲೂಯಾ. ಅವಳು ಒಬ್ಬ ಅಹಾಬನ ಹೆಂಡತಿ ಆಗಿದ್ದಾಳೆ, ರಾಣಿ ಆಗಿದ್ದಾಳೆ. ಆದ್ರಿಂದ ಅವಳು ಲೋಕದಲ್ಲಿ ಅವಳು ಇಡೀ ಇಸ್ರಾಯೇಲ್ ದೇಶದಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡಿಬಿಡ್ಲು, ನಾನು ಒಬ್ಬ ಪ್ರವಾದಿನಿ ಎಂಬುದಾಗಿ. ಆಮೇಲೆ ಹಲ್ಲೆಲೂಯಾ. ಆದ್ರಿಂದ ಇವಳು ಸುಳ್ಳು ಪ್ರವಾದಿನಿ. ಯಾರು? ಈಜೆಬೆಲಳು. ಈ ಈಜೆಬೆಲಳ ಪ್ರಸ್ತಾಪ ಎಲ್ಲಿ ಬರುತ್ತೆ? ಹೊಸ ಒಡಂಬಡಿಕೆಲ್ಲ ಅಂತ ನಾವು ನೋಡಿದ್ರೆ ಪ್ರಕಟಣೆಯಲ್ಲಿ ಮತ್ತೆ ಶುರು ಆಗ್ಬಿಡುತ್ತೆ. ಅಲ್ಲೂ ಕೂಡ ತುವತೈರ ಅನ್ನುವಂಥ ಒಂದು ಸಭೆ ಬರುತ್ತೆ. ಆ ಸಭೆಗೆ ಹೇಳುವಾಗ ದೇವರಾತ್ಮನು ಮಾತನಾಡ್ತಾನೆ ತುವತೈರ ಸಭೆಗೆ ವಿಷಯವಾಗಿ. ಯಾಕೆಂದರೆ ತುವತೈರ ಸಭೆಯಲ್ಲಿ ಯೆಜೆಬೆಲಳ ಕುರಿತಾಗಿ ದೇವರಾತ್ಮನು ಪ್ರಸ್ತಾಪ ಮಾಡ್ತಾನೆ. ಯಾಕಂದರೆ ಯೆಜೆಬೆಲಳು ಅನ್ನೋದು ಒಂದು ಸುಳ್ಳು ಪ್ರವಾದಿಯ ಆತ್ಮವಾಗಿದೆ. ಆಮೇಲೆ ಹಲ್ಲೆಲೂಯಾ. ಸುಳ್ಳನ್ನು ಬೋಧಿಸುವಂತಹ ಸೈತಾನನ ಒಂದು ಆತ್ಮ ಈ ಯೆಜೆಬೆಲಳ ಆತ್ಮವಾಗಿ ಪ್ರಕಟಣೆಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಂದರೆ ಆ ಕೆಲಸ ಇವತ್ತು ಕೂಡ ನಡೀತಾ ಇದೆ. ಎಲಿಯನ ಕುರಿತಾಗಿ, ಈ ಯೆಜೆಬೆಲಳ ಕುರಿತಾಗಿ ನಡೆಯುವುದೆಲ್ಲ ಕ್ರಿಸ್ತ ಪೂರ್ವದಲ್ಲಿ ನಡೆಯುವಂಥ ಕಾರ್ಯ. ಆಮೇಲೆ ಹಲ್ಲೆಲೂಯಾ. 4,500 ವರ್ಷಗಳ ಹಿಂದೆ ಇದೆಲ್ಲ ನಡೆಯುವಂಥ ಕಾರ್ಯ ಎಲ್ಲಿ ಪ್ರಕಟಣೆಯಿಲ್ಲ ಅಂದರೆ ಕ್ರಿಸ್ತ ಶಕದ ಕಾಲಘಟ್ಟದಲ್ಲೂ ಕೂಡ ಯೆಜೆಬೆಲಳ ಆತ್ಮ ಕೆಲಸ ಮಾಡಿದೆ. ಯಾವ ಸಭೆಯಲ್ಲಿ ಅಂದರೆ ತುವತೈರ ಸಭೆಯ ಕಾಲಘಟ್ಟದಲ್ಲಿ ಅದು ಕೆಲಸವನ್ನು ಮಾಡಿದೆ ಎಂಬುದಾಗಿ ದೇವರ ಆತ್ಮ ಅದರ ಕುರಿತಾಗಿ ಹೊಸ ಒಡಂಬಡಿಕೆಯಲ್ಲಿ ಆತನ ಪ್ರಕಟಣೆ ಗ್ರಂಥದಲ್ಲಿ ಮಾತನಾಡ್ತಾನೆ. ಆದ್ದರಿಂದ ಈ ಯೆಜೆಬೆಲಳ ಆತ್ಮದ ಕುರಿತಾಗಿ ಸಭೆ ಅರಿತಿರುವುದಾಗಿರಬೇಕು. ಯಾಕೆಂದ್ರೆ ತಿಳಿದುಕೊಂಡದ್ದಾಗಿರಬೇಕು. ಯಾಕಂದರೆ ಈ ಯೆಜೆಬೆಲಳ ಆತ್ಮ ಲೋಕದ ಒಟ್ಟಿಗೆ ಬೆರೆತಿರುವಂಥ ಆತ್ಮವಾಗಿದೆ. ಆಮೇಲೆ ಲೋಕದ ಎಲ್ಲ ಜನರಿಗೆ ಸುಳ್ಳಾಗಿ ಬೋಧಿಸುವಂಥ ಬೋಧನೆ, ದುರ್ಬೋಧನೆ ಈ ಯೆಜೆಬೆಲಳ ಆತ್ಮ ಮಾಡ್ತಾನೆ ಇರುತ್ತೆ. ಆಮೇಲೆ ಹಲ್ಲೆಲೂಯಾ. ವಿಗ್ರಹಗಳಿಗೆ ನೈವೇದ್ಯವನ್ನು ತಿನ್ನಬಾರ್ದು ಎಂಬುದಾಗಿ ದೇವರವಾಗಿ ಕೇಳುತ್ತೆ. ಆದರೆ ಈ ಆತ್ಮ ತಿನ್ನಬಹುದು, ಏನೂ ಆಗಲ್ಲ, ಪಾಪ ಆಗಲ್ಲ, ತಪ್ಪು ಮಾಡ್ದಂಗೆ ಆಗಲ್ಲ ಎಂಬುದಾಗಿ ಈ ಯೆಜೆಬೆಲಳ ಆತ್ಮ ಬೋಧಿಸುವಂಥದ್ದಾಗಿರುತ್ತೆ. ಆಮೇಲೆ ಹಲ್ಲೆಲೂಯಾ. ಮತ್ತು ದೇವರಿಗೆ ವಿರುದ್ಧವಾಗಿ ಕಾರ್ಯವನ್ನು ಮಾಡುವಂಥ ಆತ್ಮ ಈ ಯೆಜೆಬೆಲಳ ಆತ್ಮ.
ಆಮೇಲೆ ಇಜಬೇಲಳ ಆತ್ಮ ಇನ್ನೇನು ಮಾಡುತ್ತಂದರೆ ವ್ಯಭಿಚಾರ ಮಾಡ್ಬೋದು, ಅದು ಕೂಡ ತಪ್ಪಲ್ಲ, ಪಾಪ ಅಲ್ಲ ಎಂಬುದಾಗಿ ಹೇಳುವಂಥ ಆತ್ಮ ಇಜಬೇಲಳ ಆತ್ಮ. ಈ ರೀತಿಯಾಗಿ ಮಾತನಾಡುವವರು ಕೂಡ ಲೋಕದಲ್ಲಿ ಎಷ್ಟೋ ಜನರಿದ್ದಾರೆ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಕೆಲವರು ಅದೇ ಉದ್ಯೋಗ, ಅವ್ರ ಉದ್ಯೋಗವೇ ಅದಾಗ್ಬಿಟ್ಟಿರುತ್ತೆ. ಇನ್ನೇನು ಹೇಳೋಣ, ದೇವರೇ ಅಂಥವ್ರನ್ನೇ ಕಾಪಾಡಬೇಕು ಅಷ್ಟೇ. ಆಮೇನ್ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಆಗಲಿ. ಹಾಗಾದರೆ ಈ ಇಜಬೇಲಳ ಆತ್ಮ ಲೋಕದಲ್ಲಿ ಇರುವಂಥ ಪಾಪದ ವಿಷಯಗಳು ಒಳ್ಳೆಯ ವಿಷಯಗಳಂತ ಹೇಳ್ಕೊಡುವಂಥ ಆತ್ಮವಾಗಿ ಈ ಕೆಲಸ ಮಾಡ್ತಾನೆ ಇರುತ್ತೆ. ಇಜಬೇಲಳ ಆತ್ಮ ಅದು ಇವತ್ತವರೆಗೂ ಮಾಡ್ತಾನೆ ಇದೆ, ಇನ್ನು ಮುಂದೆ ಕೂಡ ಮಾಡ್ತಾನೆ ಇರುತ್ತೆ. ಆಮೇಲೆ ಉಪದ್ರವ ಕಾಲದವರೆಗೂ ಈ ಇಜಬೇಲಳ ಆತ್ಮ ಕೆಲಸ ಮಾಡ್ತವೆ. ಆಮೇಲೆ ಅಲ್ಲಿ ಅವು ನಿಲ್ಸಲ್ಲ. ದೇವರು ಕೂಡ ಯಾಕೆ ನಿಲ್ಸಲ್ಲ ಅಂದರೆ, ನಿನ್ನ ಕೆಲಸ ನೀನು ಮಾಡು ಸೈತಾನ ಅಂತ ದೇವರು ಸೈತಾನನ್ನೇ ಬದುಕಾಕ್ಬಿಟ್ಟವನೇ. ಹಂಗಾಗಿ ಸೈತಾನ ಉಪದ್ರವ ಕಾಲದವರೆಗೂ ಬದುಕಿರ್ತಾನೆ ಅಷ್ಟೇ. ಆಮೇಲೆ ಹಾಗಾಗಿ ಆದರೂ ಇದ್ರ ಮಧ್ಯದಲ್ಲಿ ಒಂದು ಗುಂಪು ಇದೆ, ಇದು ಲೋಕದ ಜನರೊಟ್ಟಿಗೆ ಸೇರದೆ, ಲೋಕದಲ್ಲಿರುವ ಪಾಪಗಳೊಟ್ಟಿಗೆ ಮುಳುಗಿ ಹೋಗದೆ, ತನ್ನ ಪರಿಶುದ್ಧತೆಯಲ್ಲಿ ನಿಂತು ಇದು ದೇವರ ಮುಂದೆ ನಿಲ್ಲುವಂಥ ಒಂದು ಗುಂಪಿನ ಜನರು, ದೇವರು ಜನರಾಗಿ ದೇವರ ಮಕ್ಕಳಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದಾರೆ. ಅಂಥವ್ರು ಜೀವಿಸುವವರು ಮಾತ್ರವೇ ನಾವು ಕರುವನ್ನು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಲೋಕದಲ್ಲಿ ಸೈತಾನನ ಆತ್ಮ ಪಾಪವನ್ನು ತುಂಬಿಸ್ತಾ ಇದ್ರೆ, ದೇವರ ಪವಿತ್ರ ಆತ್ಮ ಲೋಕದಲ್ಲಿ ತನ್ನ ಪರಿಶುದ್ಧತೆಯನ್ನು ತುಂಬಿಸ್ತಾ ಇದ್ದಾನೆ. ಅದನ್ನು ನಂಬೋರು ಮಾತ್ರ ನಾವು ಇನ್ನೂ ಹೆಚ್ಚು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ಪಾಪವು ಹೆಚ್ಚಿದಂತೆ ಕೃಪೆಯು ಕೂಡ ಇನ್ನೂ ಅಧಿಕವಾಗಿ ಹೆಚ್ಚುತ್ತಲೇ ಇರುತ್ತದೆ. ದೇವರು ಅದನ್ನು ಹೆಚ್ಚು ಮಾಡ್ತಾನೆ ಇರ್ತಾನೆ ಎಂದು ದೇವರ ಆತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯನ್ನು ಕೇಳಲಿ. ಆಮೇನ್ ಹಲ್ಲೆಲೂಯಾ. ಕೃಪೆಯನ್ನು ಹೊಂದಿಕೊಂಡಿರುವವರು ಮಾತ್ರ ನಾವು ಕರವನ್ನು ತಟ್ಟುತ್ತಾ ದೇವರನ್ನ ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್ ಹಲ್ಲೆಲೂಯಾ. ಯಾಕೆಂದರೆ ನಮಗೆ ಕೃಪೆ ಕೊಟ್ಟ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಯಾಕೆಂದರೆ ನಾವು ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದ್ದೇವೆ. ಯಾವುದೇ ಪುಣ್ಯಕ್ರಿಯೆಯಿಂದಲ್ಲ, ಯಾವುದೇ ಒಳ್ಳೆತನದಿಂದಲೂ ಕೂಡ ನಾವು ರಕ್ಷಣೆ ಹೊಂದಿಲ್ಲ. ನಾವು ರಕ್ಷಣೆ ಹೊಂದಿರುವುದು ದೇವರ ಕರುಣೆ, ದೇವರ ಕೃಪೆಯಿಂದಲೇ ಆಗಿದೆ. ಆಮೇನ್ ಹಲ್ಲೆಲೂಯಾ. ಆಮೇನ್. ಆದರೆ ತುವತೈರ ಸಭೆಗೆ ಹೇಳುವಾಗ ನಿಮ್ಮಲ್ಲೂ ಕೂಡ ಏನೋ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾದದ್ದು ಇದೆ ಎಂಬುದಾಗಿ ದೇವರು ಪ್ರಕಟಣೆ 3ನೇ ಅಧ್ಯಾಯಗಳಲ್ಲಿ ತುವತೈರ ಸಭೆ ಬರುವಂಥದ್ದಾಗಿದೆ. ತುವತೈರ ಸಭೆಗೆ ಹೇಳ್ತಾ ಇದ್ದಾನೆ, ನಿನ್ನ ಮೇಲೆ ಒಂದು ವಿಷಯದಲ್ಲಿ ತಪ್ಪು ಹೊರಿಸಬೇಕು ಎಂಬುದಾಗಿ ದೇವರ ಆತ್ಮನು ಮಾತನಾಡ್ತಾನೆ. ಆ ಒಂದು ವಿಷಯ ಏನಂದರೆ, ಪ್ರಕಟಣೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ದೇವರಾತ್ಮನು ಮಾತನಾಡ್ತಾ ಇದ್ದಾನೆ. ಅದೇನೆಂದರೆ, ಇಜಬೇಲಳೆಂಬ ಆ ಹೆಂಗಸು ತನ್ನನ್ನು ಪ್ರಮಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದೇ ಆಗಿದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ದೇವರಾತ್ಮ ಸಭೆ ಆದ ನನ್ನನ್ನು ನಿಮ್ಮನ್ನು ಎಲ್ಲರನ್ನು ಎಚ್ಚರಿಸ್ತಾ ಇದ್ದಾನೆ. ಯಾಕೆಂದರೆ ಇದು ಎಲ್ಲಿ ಬಂದಿದೆ ಅಂದರೆ ಸಭೆ ಒಳಗಡೆನೆ ಬಂದಿದೆ. ಇದು ತುವತೈರ ಅನ್ನೋದು ಒಂದು ಸಭೆಯು ಕೂಡ ಹೌದು, ಒಂದು ಊರಿನ ಹೆಸರು ಕೂಡ ಹೌದು. ಹಾಗಾದರೆ ಈ ತುವತೈರ ಅನ್ನೋ ಸಭೆಯಲ್ಲಿ ಏನು ಬಂದಿದೆ ಅಂದರೆ ಇಜಬೇಲಳ ಬೋಧನೆ ಬಂದಿದೆ. ಈ ಇಜಬೇಲಳು ಏನು ಬೋಧನೆ ಮಾಡ್ತಾ ಇದ್ದಾಳೆ ಅಂದರೆ, ನಾವು ಜಾರತ್ವನ ಮಾಡಬಹುದು. ಇಜಬೇಲಳ ಬೋಧನೆ ಏನು ಅಂದರೆ, ಜಾರತ್ವ ಮಾಡ್ಬೋದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥ ಎಲ್ಲ ತಿನ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಇದ್ಬಿಡ್ಬೋದು, ಜಾರತ್ವ ಮಾಡ್ಕೊಂಡು ಯಾರ ಜೊಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು, ಹೋಗ್ಬೋದು, ಬರ್ಬೋದು, ಏನನ್ನ ಮಾಡ್ಕೋಬೋದು ಎಂಬುದಾಗಿ ಇಜಬೇಲಳು ಬೋಧಿಸ್ತಾ ಇದೆ. ಅಂದರೆ ಇದೆಲ್ಲಿ ಬಂದಿದೆ? ಸಭೆಯಲ್ಲೇ ದುರ್ಬೋಧನೆ. ಆಮೇಲೆ ಅಲ್ಲಿ ಸಭೆಯಲ್ಲಿ ದೇವ್ರು ಹೇಳ್ತಾ ಇದ್ದಾನೆ, ವ್ಯಭಿಚಾರ ಮಾಡಂಗಿಲ್ಲ, ವ್ಯಭಿಚಾರ ಮಾಡುವಂಥವ್ರನ್ನ ಸಭೆಯಲ್ಲಿ ಇಟ್ಕೊಳ್ಳಬಾರ್ದು. ಯಾಕಂದರೆ ಪಾಪವು ಸಭೆಯಲ್ಲಿ ಇದ್ದರೆ ಸಭೆಗೆ ಎಲ್ಲ ನಷ್ಟನೇ, ಸಭೆಗೆ ಕೂಡ ಎಲ್ಲ ಪಾಪದಲ್ಲೇ ಮುಳುಗಿ ಹೋಗ್ತಾ ಇರುತ್ತೆ. ಕೋತಿ ತಾನು ಕೆಡೋದಲ್ಲದೆ ನಾನೆಲ್ಲ ಕೆಡ್ತಂತೆ ಅಂಥವ್ರು ಇದ್ರು ಕೂಡ ಸಭೆಯಲ್ಲಿ ಇರೋರೆಲ್ಲ ಕೆಡ್ತಾನೆ ಹೋಗ್ತಾರೆ. ಆಮೇಲೆ ಫುಲ್ ಸಭೆನೇ ಕೆಟ್ಟೋಗುತ್ತೆ. ಆಮೇಲೆ ದೇವ್ರ ಸಭೆಗೆ ಲಾಕ್ಡೌನ್ ಮಾಡಿಸ್ಬಿಡ್ತಾನೆ. ಆಮೇಲೆ ನಾಳೆಲ್ವಿ ಹೀಗೆ ಲೋಕದಲ್ಲಿ ಅನೇಕ ಸಭೆಗಳಲ್ಲಿ ಯಾವ್ಯಾವ ಸಭೆಯಲ್ಲಿ ಪಾಪ ಬರುತ್ತೋ ಎಲ್ಲ ಸಭೆಗಳು ಲೋಕದಲ್ಲಿ ಬಂದಾಗ್ಬಿಡ್ತವೆ, ಅವು ನಾಶ ಆಗ್ಬಿಡ್ತವೆ. ಲೋಕದಲ್ಲಿ ಇನ್ನು ಉಳಿಯೋದೇ ಇಲ್ಲ. ಹಾಗೆ ದೇವ್ರು ಮಾಡ್ಬಿಡ್ತಾನೆ. ಆಮೇಲೆ ಹಲ್ಲೆಲೂಯಾ. ಆದರೆ ಈ ಇಜಬೇಲಳ ಆತ್ಮ ಜಾರತ್ವ ಮಾಡ್ಬೋದು, ವಿಗ್ರಹಗಳಿಗೆ ನೈವೇದ್ಯ ಪದಾರ್ಥಗಳನ್ನು ಇಟ್ಟಿದ್ದೆಲ್ಲ ನಾವು ತಿನ್ಬೋದು ಎಂಬುದಾಗಿ ದುರ್ಬೋಧನೆಗಳನ್ನು ಬೋಧಿಸುವಂಥ ಆತ್ಮದ ಕೆಲಸ ಈ ಇಜಬೇಲಳ ಆತ್ಮ ಕೂಡ ಈಗಲೂ ಕೂಡ ಮಾಡ್ತಾ ಇದೆ. ಆದ್ದರಿಂದ ಸಭೆ
ನಿಮ್ಮ ಎಚ್ಚರಿಕೆಗೆ ದೇವರು ಈ ದಿನ ಮಾತನಾಡ್ತಾ ಇದ್ದಾನೆ. ನಿಮ್ಮಲ್ಲಿ ಯಾರಲ್ಲೂ ಕೂಡ ವ್ಯಭಿಚಾರದ ವಿಷಯ ಉಂಟಾಗಬಾರ್ದು. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ್ದನ್ನು ನೀವು ತಿನ್ನಲೇಬಾರ್ದು. ಆಮೇಲೆ ಹಾಲೆಲೂಯಾ. ಕರ್ತನ ಮೇಜನ್ನು ತೆಗೆದುಕೊಳ್ಳೋರಂತೂ ಈ ಯಾವ ವಿಷಯಗಳು ಕೂಡ ನಿಮ್ಮಲ್ಲಿ ಇರಕೂಡದು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂಥ ಕ್ಷಣಗಳಲ್ಲಿ ಸಭೆ ಆದ ನಮ್ಮ ಎಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್ ಹಾಲೆಲೂಯಾ. ಈ ವಿಷಯಗಳು ಇವೆಲ್ಲ ಯೆಜೆಬೇಲನ ಬೋಧನೆ. ಈ ಯೆಜೆಬೇಲಳು ಈಗ ದೈವ ಪ್ರವಾದಿ ಆಗಿರುವಂಥ ಎಲೀಯನಿಗೆ ವಿರುದ್ಧವಾಗಿ ನಿಂತವಳಾಗಿದ್ದಳು ಆ ಕಾಲದಲ್ಲಿ ಈ ಯೆಜೆಬೇಲಳು. ಆಮೇನ್ ಹಾಲೆಲೂಯಾ. ಈ ಯೆಜೆಬೇಲಳು ತನ್ನ ಪ್ರವಾದಿಗಳನ್ನು ಸಾಯಿಸ್ಬಿಡ್ತಾ ಇದ್ದಾನೆ. ಅನೇಕರು ಸತ್ತೋಗಿದ್ದಾರೆ ಎಂಬುದಾಗಿ ಹೇಳ್ಬಿಟ್ಟು ಈ ಯೆಜೆಬೇಲಳು ನಾನು ನಾಳೆ ಇಷ್ಟೊತ್ತಿಗೆ ಎಲೀಯನೇ ನಿನ್ನನ್ನೇ ಸಾಯಿಸ್ಬಿಡ್ತೀನಿ, ನಿನ್ನನ್ನೇ ಈ ಭೂಮಿಯ ಮೇಲೆ ಎಳ್ದಂಗೆ ಮಾಡ್ಬಿಡ್ತೀನಿ ಎಂಬುದಾಗಿ ಹೇಳಿ ಅವಳು ಶಪಥ ಮಾಡ್ಬಿಡ್ತಾಳೆ. ಈ ವಿಷಯವನ್ನು ಒಬ್ಬ ಆಳಿನ ಮುಖಾಂತರವಾಗಿ ಎಲೀಯನಿಗೆ ಮುಟ್ಟಿಸ್ತಾಳೆ. ಈ ವಿಷಯವನ್ನು ಕೇಳಿದಂಥ ಎಲೀಯನು ಭಯಪಟ್ಬಿಡ್ತಾನೆ. ಆಮೇನ್ ಹಾಲೆಲೂಯಾ. ಈ ಎಲೀಯನ ಕುರಿತಾಗಿ ಆರಂಭದಲ್ಲಿ ನಾನು ನಿಮಗೆ ಏನೇನು ಹೇಳಿದೆ, ಪ್ರೇಯರ್ ಮಾಡಿ ಬೆಂಕಿನೇ ಆಕಾಶದಿಂದ ಕೆಳಗಿಳಿಸಿದ್ದಾನೆ. ಆಮೇಲೆ ಹಾಲೆಲೂಯಾ. ಪ್ರೇಯರ್ ಮಾಡಿದಾಗ ಇನ್ಮೇಲೆ ಭೂಮಿ ಮೇಲೆ ಮಂಜಾಗಲಿ ಮಳೆ ಆಗಲಿ ಬರ್ಕೊಡ್ದು ಅಂತ ಪ್ರೇಯರ್ ಮಾಡಿದಾಗ ಮಳೆಯನ್ನು ಬರಲಿಲ್ಲ, ಮಂಜು ಕೂಡ ಬರಲಿಲ್ಲ. ಮತ್ತೆ ಇನ್ನೊಂದ್ಸತಿ ದೇವರು ಆತ್ಮ ಪ್ರೇರಿತವಾಗಿ ಪ್ರೇಯರ್ ಮಾಡ್ತಾನೆ, ಮಳೆ ಬರಲಿ ಅಂತ. ಆಮೇಲೆ ಏನು ಪ್ರೇಯರ್ ಮಾಡಿದ ಮಳೆ ಬಂದೇ ಬಿಡುತ್ತೆ. ಆಮೇಲೆ ಹಾಲೆಲೂಯಾ. ಇಷ್ಟೆಲ್ಲ ಅದ್ಭುತಗಳನ್ನು ಮಾಡಿದಂಥ ಪ್ರವಾದಿ, ಈಗ ಈ ಪ್ರವಾದಿಗೆ ಒಂದು ಭಯದ ವಿಷಯ ಈ ಯೆಜೆಬೇಲಳು ಉಂಟು ಮಾಡ್ತಾಳೆ. ಏನಂದರೆ ನಾಳೆ ಇಷ್ಟೊತ್ತಿಗೆ ಎಲೀಯನೇ ನಿನ್ನನ್ನು ನಾನು ಸಾಯಿಸ್ತೀನಿ, ನಿನ್ನನ್ನು ಭೂಮಿ ಮೇಲೆ ನಾನು ಇಳ್ದಾಗ ಮಾಡ್ಬಿಡ್ತೀನಿ, ನೀನು ಅಡ್ಡಿಸಿ ಭೂಮಿ ಮೇಲೆ ಇಳ್ದಾಗ ನಾನು ನೀನು ತೆಗೆದಾಕ್ಬಿಡ್ತೀನಿ ಎಂಬುದಾಗಿ ಹೇಳಿ ಕಳಿಸುವಂಥವಳಾಗಿದ್ದಾಳೆ ಈ ಯೆಜೆಬೇಲಳು ಎಲೀಯನಿಗೆ. ಆಮೇಲೆ ಆದರೆ ಎಲೀಯನು ದೇವರ ಸಂಗಡ ನಡೀತಾನೆ. ಹಾಗಿದ್ದೇ ರೀತಿಯಾಗಿ ಸಭೆಯಾದ ನಮ್ಮ ವಿರುದ್ಧವಾಗಿ ಸಭೆಗೆ ವಿರುದ್ಧವಾಗಿ ಲೋಕದ ಜನರು ಎಲ್ಲ ಯೆಜೆಬೇಲಳ ಆತ್ಮವುಳ್ಳವರು ಸಭೆಗೆ ವಿರುದ್ಧವಾಗಿ ಇದ್ದೇ ಇದ್ದಾಳ್ತಾರೆ. ಆದರೆ ಸಭೆ ದೈವ ಮಕ್ಕಳಾದ ನಾವೆಲ್ಲರೂ ಯಾವತ್ತೂ ಕೂಡ ಯೆಜೆಬೇಲನ ಮಕ್ಕಳಿಗೆಲ್ಲ ನಾವೆಲ್ಲ ಭಯ ಪಡ್ತಾ ಕೂತ್ಕೊಂಡ್ರೆ ನಾಯಿ ಮರಿಗಳಾಗ್ಬಿಡ್ತದೆ. ದೇವ್ರನ್ನ ಅವಮಾನ ಕರೆದಿರೋದು ನೀವು ಸಿಂಹದ ಮರಿಗಳ್ಕೊಂಡ್ರೆ. ಆಮೇಲೆ ಹಾಲೆಲೂಯಾ. ಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ನೀವು ಸಿಂಹದ ಮರಿಗಳಿಂದ ಹೆವಾರ್ದ ಸನ್ ಆಫ್ ಲಯನ್ ಆಫ್ ಜೂದ. ಆಮೇಲೆ ಯೂದ ಗೋತ್ರದಲ್ಲಿ ಜನಿಸಿರುವ ಯೇಸು ಕ್ರಿಸ್ತನ ಮಗಳು ನಾವು ಆಗಿರೋದ್ರಿಂದ ನಮಗೆ ಕೊಟ್ಟಿರುವ ಆತ್ಮ ಅದು ಬಲ, ಶಿಕ್ಷಣ, ಧೈರ್ಯದ ಆತ್ಮ. ಎಂಥ ಆತ್ಮ? ಕಂಪ್ಲೀಟ್ ಧೈರ್ಯ. ಅದ್ರಲ್ಲಿ ಒಂದು ಡ್ರಾಪ್ ಅಷ್ಟು ಕೂಡ ಭಯ ಅನ್ನೋದು ಇರೋದೇ ಇಲ್ಲ. ಭಯ ಅನ್ನೋ ಬ್ಲಡ್ ಗ್ರೂಪಲ್ಲೂ ಇಲ್ಲ. ಆಮೇಲೆ ಹಾಲಲ್ಲಿ ನಿಂತ ಪವಿತ್ರ ಆತ್ಮನನ್ನ ಪಡೆದವ್ರು ಮಾತ್ರ ನಾವು ಕರುವನ್ನು ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲಲ್ಲಿಯ ಪಕ್ಕದಲ್ಲಿರೋದು ಕೂಡ ಕೈ ಕೊಟ್ಟು ಹೇಳ್ಬಿಡಿ, ನಿಮ್ಮಲ್ಲಿ ದೇವರ ಆತ್ಮ ಇದೆಯಾ? ಹಾಗಾದ್ರೆ ನೀವು ಹೆಂಗಿರ್ಬೇಕು? ಧೈರ್ಯವಾಗಿರ್ಬೇಕು. ಭೂಮಿಯಲ್ಲಿ ನಿಮ್ಮಲ್ಲಿ ನಿಮ್ಮ ಕುಟುಂಬದಲ್ಲಿ ಏನೇ ಕಷ್ಟಗಳು ಹೋರಾಟ ಬಂದರು, ಎಷ್ಟೇ ಭಯಗಳು ಬಂದರು, ನೀವು ಧೈರ್ಯದಿಂದ ಇರ್ಬೇಕಂತ. ಆಮೇಲೆ ಹಾಲಲ್ಲಿಯ ಆಮೇಲೆ ಎಲ್ಲರೂ ಹೇಳಿದ್ರೆ ಹಾಗಾದ್ರೆ ನೀವು ಹೆಂಗಿರ್ಬೇಕು? ಕಂಪ್ಲೀಟಾಗಿ ಧೈರ್ಯವಾಗಿರ್ಬೇಕು. ಹಾಗಾದರೆ ನೀವು ಕಂಪ್ಲೀಟಾಗಿ ಧೈರ್ಯವಾಗಿ ಇರೋಳು ಯಾವಾಗ ಸಾಧ್ಯ? ದೇವರ ಆತ್ಮ ನಿಮ್ಮಲ್ಲಿ ಇದ್ದಾಗ. ದೇವರ ಆತ್ಮ ನಿಮ್ಗೆ ಏನೇನೆಲ್ಲ ಹೇಳ್ತಾನೋ ಅದೆಲ್ಲ ನೀವು ಮಾಡುವಾಗ ಧೈರ್ಯವಾಗಿರ್ತೀರ. ದೇವರ ಆತ್ಮ ನಿಮ್ಗೆ ಏನು ಹೇಳ್ತಾನೋ ಅದನ್ನು ಮಾಡಿಲ್ಲ ಅಂದರೆ ನಿಮ್ಗೆ ಧೈರ್ಯ ಬರಲ್ಲ. ಏನು ಬರ್ತದೆ ಅಂದರೆ ಭಯ ಬರ್ತದೆ. 100% ಭಯ ಬರ್ತವೆ. ಆಮೇಲೆ ಹಾಲೆಲೂಯಾ. ಅವಾಗ ದೇವರು ನಿಮ್ಗೆ ಏನೇನೆಲ್ಲ ಹೇಳ್ತಾನೋ ಅವಾಗ ಅದೆಲ್ಲ ಕೆಲಸ ಅದೊಂದು ಟೈಮಿಗೆ ಕರೆಕ್ಟಾಗಿ ನೀವು ಮಾಡ್ಕೊಂಡು ಹೋದರೆ ನಿಮಗೆ ಧೈರ್ಯ ಬರುತ್ತೆ. ಆಮೇಲೆ ಹಾಲೆಲೂಯಾ. ಅವಾಗ ನೀವು ಧೈರ್ಯವಾಗಿ ದೇವರ ಮುಂದೆ ನಿಲ್ಲಲು ಸಾಧ್ಯವಾಗುತ್ತೆ. ಆಮೇಲೆ ಹಾಲೆಲೂಯಾ. ಏಲಿಯನಿಗೂ ಕೂಡ ಒಂದು ಭಯದ ವಿಷಯವಾಗಿ ಈ ಯೆಜೆಬೇಲಳು ಅವನಿಗೆ ಮಾತನಾಡ್ತಾಳೆ, ನಾಳೆ ಇಷ್ಟೊತ್ತಿಗೆ ನಿನ್ನನ್ನು ಸಾಯಿಸ್ಬಿಡ್ತೀನಿ, ನಿನ್ನ ಅಂತ್ಯ ಮಾಡಿಬಿಡ್ತೀನಿ ಅಂತ ಎದುರಿಸಿದಾಗ ಈ ಎಲಿಯನು ಆವಾಗ ಆ ಊರನ್ನು ಬಿಟ್ಟು ಹೊರೇಬ್ ಎಂಬ ಊರಿಗೆ ಹೊರಟೋಗ್ಬಿಡ್ತಾನೆ. ಆಮೇಲೆ ಹಾಲೆಲೂಯಾ. ಆದರೆ ದೇವ್ರ ಚಿತ್ತ ನೀನು ಆ ಊರಿಗೆ ಹೋಗ್ಬೇಕು ಹೊರೇಬ್ಗೆ ಅಂತ ದೇವ್ರ ಚಿತ್ತ ಇರೋದೇ ಇಲ್ಲ. ಇದೇ ದೊಡ್ಡ ವಿಷಯ. ಆಮೇಲೆ ಹಾಲೆಲೂಯಾ. ಎಲಿಯನು ಹೋಗಬೇಕಾದಂಥ ಊರು ಯಾವ ಕಡೆ ಅಂದರೆ ದಮಸ್ಕದ ಊರಿನ ಮಾರ್ಗವಾಗಿ ಅರಣ್ಯದ ಕಡೆಗೆ ದೇವರ ಆತ್ಮನು ಹೋಗ್ಬೇಕು ಅನ್ನೋದು ದೇವರ ಚಿತ್ತ ಇರುತ್ತೆ. ಆದರೆ ಎಲಿಯನು ಅವನು ಭಯಪಟ್ಟು
ಎಲ್ಲ ಹೋಗ್ಬಿಡ್ತಾನೆ, ಹೊರೆ ಕಡೆ ಹೊಟ್ಟೋಗ್ಬಿಡ್ತಾನೆ ಅರಣ್ಯ ಮಾರ್ಗದಿಂದ. ಆಮೇಲೆ ಹಾಳಲ್ಲಿ. ಆದರೆ ದೇವರ ಚಿತ್ತ ಹೊರೆ ಕಡೆಗೆಲ್ಲ ದಮಸ್ಕದ ಕಡೆಗಿತ್ತು. ಯಾಕೆಂದ್ರೆ ಅಲ್ಲಿ ಅವನಿಗಿದ್ದ ನಂಬರ್ 1 ಕೆಲಸ ಕೇಳುವ ಜಾಸ್ತಿನೇ ದೇವರು ಮಡಗಿದ್ದಾನೆ. ಈ ವಿಷಯ ಅವನು ಬಿಟ್ಬಿಟ್ಟು ಯಜಬೇಲಳು ಭಯ ಪಡಿಸಿಲ್ಲ ಅಂತ ಅಂದ್ಬಿಟ್ಟು ಅವನು ತಪ್ಪಾದ ತೀರ್ಮಾನ ತೆಗೆದುಕೊಳ್ತಾನೆ. ಆದ್ರಿಂದ ನೀವು ಭಯಪಟ್ಟರೆ ನಿಮ್ಮ ತೀರ್ಮಾನ ತಪ್ಪಾಗಿ ತೆಗೆದುಕೊಳ್ತೀರಾ. ಆಮೇಲೆ ಹಳ್ಳಿಯ ಭಯದಿಂದ ನಿಮ್ಮ ತೀರ್ಮಾನ ತಪ್ಪುತ್ತದೆ. ಧೈರ್ಯದಿಂದ ನಿಮ್ಮ ತೀರ್ಮಾನ ಏನೋ ತಗೊಂಡ್ರೆ ಅದು ಸರಿಯಾಗಿರುತ್ತೆ. ಆದ್ದರಿಂದ ನಿಮ್ಮ ತೀರ್ಮಾನ ಭಯದಿಂದ ಬಂದಿದೆಯೋ ಅಥವಾ ಧೈರ್ಯದಿಂದ ಬಂದಿದೆಯೋ ಎಂಬುದಾಗಿ ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳುವವರಾಗಿರ್ಬೇಕು. ಆಗ ನಿಮಗೆ ಸರಿಯಾದ ಉತ್ತರ ನಿಮಗೆ ಸಿಗುವಂಥದ್ದಾಗಿದೆ. ಯಾಕಂದರೆ ಭಯದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಅದು ತಪ್ಪಾಗುತ್ತೆ, ಧೈರ್ಯದಲ್ಲಿ ತೆಗೆದುಕೊಳ್ಳುವ ತೀರ್ಮಾನ ಅದು ಸರಿ ಆಗುವಂಥದ್ದಾಗಿದೆ ಅನ್ನೋ ದೇವರ ಆತ್ಮೋತ್ಸಾಹಿಗಳಿಗೆ ಹೇಳುವುದನ್ನು ಕಿವಿಳುವನು ಕೇಳಲಿ ಎಂಬುದಾಗಿ ಅಂತ ತಕ್ಷಣ ಸಭ್ಯದ ನಮ್ಮೆಲ್ಲರ ಸಂಘ ದೇವರ ಆತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಾಲಲ್ಲಿ ಯಾಕೆಂದರೆ ದಮಸ್ಕದ ಕಡೆಗೆ ಎಲಿಯನು ಹೋಗಬೇಕನ್ನೋದು ದೇವ್ರ ಚಿತ್ತ ಇತ್ತು. ಯಾಕಂದರೆ ಅಲ್ಲಿ ಇವನು ಅಜಾಹೇಲನ ಅರಸನನ್ನ ನೇಮಕ ಮಾಡಬೇಕು ಮತ್ತು ಆ ಕಡೆಗೇನೆ ಒಬ್ಬ ಇವನ ನಂತರದ ಇನ್ನೊಬ್ಬ ಶಿಷ್ಯ ಯಾರು? ಎಲಿಯನ ಶಿಷ್ಯ ಎಲೀಷ. ಬ್ರದರ್ ಸೂಪರ್ ಆಗಿ ಹೇಳಿದ್ರು. ಆಮೇಲೆ ಅಲ್ಲಿ ಆಮೇಲೆ ಕರೆಕ್ಟ್. ಹಾಗಾದ್ರೆ ಎಲಿಯನ ಬದಲಾಗಿ ನೆಕ್ಸ್ಟ್ ಇನ್ನೊಬ್ಬ ಶಿಷ್ಯ ಬರಲೇಬೇಕು ಎಲಿಯನ್ಗೆ. ಯಾರು ಅಂದರೆ ಎಲೀಷನೇ. ಹಾಗಾದರೆ ಎಲೀಷನನ್ನು ಶಿಷ್ಯನಾಗಿ ನೇಮಕ ಮಾಡಬೇಕು, ಅವನನ್ನು ಅಭಿಷೇಕ ಮಾಡಬೇಕು. ಅದಕ್ಕೆ ಇಲ್ಗೋಗ್ಬೇಕು. ಹೊರಗೆ ಹೋದ್ರೆ ಇವೆಲ್ಲ ಕೆಲಸ ನಡೆಯಲ್ಲ. ದಮಸ್ಕದ ಕಡೆಗೆ ಹೋಗ್ಬೇಕು, ಅಲ್ಲೇ ಕೆಲಸಗಳು ನಡೆಯೋದು. ಹಂಗಾಗಿ ದೇವ್ರ ಚಿತ್ತ ಎಲ್ಲಿದೆ? ದಮಸ್ಕದ ಕಡೆಗಿದೆ. ದಮಸ್ಕದಲ್ಲಿ ಕಡೆಗೆ ಒಬ್ಬ ಅರಾಮ್ಯರ ಅರಸನಾಗಿ ಯೆಹೋಯಾದಾನನನ್ನು ನೇಮಕ ಮಾಡಬೇಕು ಮತ್ತು ತನ್ನ ಶಿಷ್ಯನಾಗಿ ಎಲೀಷನನ್ನು ನೇಮಕ ಮಾಡಬೇಕು. ಈ ಕೆಲಸ ಯಾರ್ದು ರೆಸ್ಪಾನ್ಸಿಬಿಲಿಟಿ? ಇದು ಎಲಿಯನೇ ಮಾಡಬೇಕು. ಎಲಿಯನ್ಗೆ ಇದು ದೇವ್ರು ಕೊಟ್ಟವನೇ, ಇನ್ನು ಬೇರೆ ಯಾರು ಕೂಡ ದೇವ್ರು ಕೊಟ್ಟಿಲ್ಲ. ಹಂಗಾಗಿ ಅದನ್ನು ಬೇರೆಯವ್ರು ಮಾಡಿದ್ರೆ ಅದಕ್ಕೇನು ಬೆಳೆ ಇರಲ್ಲ. ಹಾಗಾಗಿ ದೇವ್ರು ಪ್ರತಿಯೊಬ್ಬರನ್ನ ಭೂಮಿ ಮೇಲೆ ಸಭೆಯಲ್ಲ ಅಂತ ತಂದಿಟ್ಟಿದ್ದಾನೆ. ಅಂದರೆ ನೀವು ಮೇಲೆ ಒಂದೊಂದು ಪಕ್ಕ ಪ್ಲ್ಯಾನ್ ಮಾಡೇ ದೇವ್ರು ತಂದಿಟ್ಟಿದ್ದಾನೆ. ಆಮೇಲೆ ಎಲ್ಲರೂ ಶಬ್ದ ತೆಗೆದು ಆಮೇಲೆ ಹಾಗಾದರೆ ಪಕ್ಕದಲ್ಲವ್ರ ಕೈ ಕೊಟ್ಟಲ್ಲಿ ದೇವ್ರ ಚಿತ್ತ ನಿಮ್ಮ ಮೇಲೆ ಉಂಟು ಅಂತ. ಯಾಕೆಂದ್ರೆ ಆತನ ಕರೆಯದೇ ಹೊರ್ತು ಆತನ ಬಳಿಗೆ ಯಾರು ಬರೋಲ್ಲ. ಆಮೇಲೆ ಹಾಗಾದರೆ ದೇವರು ನಿಮ್ಮನ್ನು ಕರೆದವನಾಗಿದ್ದಾನೆ. ನಿಮ್ಮ ಮೇಲೆ ಒಂದು ಉದ್ದೇಶ ಇದೆ. ನಿಮ್ಮಿಂದ ದೇವರು ಅನೇಕ ಅರಸರನ್ನಾದರೂ ಮಾಡ್ಬೋದು ಅಥವಾ ಶಿಷ್ಯರನ್ನಾದರೂ ಮಾಡ್ಬೋದು. ಅದೇ ರೀತಿಯಾಗಿ ಇನ್ನೊಬ್ಬ ಸೇವಕರನ್ನು ಕೂಡ ತಯಾರು ಮಾಡ್ಬೋದು, ಇನ್ನೊಬ್ಬ ಬೋಧಕರನ್ನಾಗಿಯೂ ಕೂಡ ತಯಾರು ಮಾಡುವಂಥದ್ದು ಅಭಿಷೇಕರನ್ನ ದೇವರು ನಿಮ್ಮ ಮೇಲೆ ಇಟ್ಟಿರುವುದಾದರೆ ನೀವು ಆ ಕಾರ್ಯವನ್ನು ಮಾಡುವುದಕ್ಕಾಗಿ ನಿಮ್ಮ ಮುಂದೆ ಓಡುವವರಾಗಿರ್ಬೇಕು. ಯಾವ ಕಡೆ? ದಮಸ್ಕದ ಕಡೆಗೆ. ಕೆಲವರು ಹೊರೆ ಕಡೆ ಹೋಗ್ತಾ ಇರ್ತಾರೆ. ಅಂದರೆ ಹೊರೆ ಹಂಗಂದರೆ ಲೋಕದ ಮಾರ್ಗವಾಗಿರುತ್ತೆ. ಲೋಕದ ಕಡೆಗೆ ಓಡ್ತಾ ಇರ್ತಾರೆ ಕೆಲವರು, ಕೆಲಸದ ಕಡೆ ಓಡ್ತಾ ಇರ್ತಾರೆ ಕೆಲವರು. ಆಮೇಲೆ ನಾಳೆ ಕೆಲವರು ಎನಿ ಟೈಮ್ ಅವ್ರವ್ರ ಊರು ಒಳಗೆ ಹೋಗ್ತಾ ಇರ್ತಾರೆ. ಕೆಲವರು ಟ್ರಿಪ್ ಕಡೆ ಹೋಗ್ತಾ ಇರ್ತಾರೆ. ಕೆಲವರು ಲೋಕದಲ್ಲಿ ಪಾಪದ ಕಡೆಗೆ ಹೋಗ್ತಾ ಇರ್ತಾರೆ. ಧೂಮಪಾನ, ಮದ್ಯಪಾನ, ಕುಡಿಕತನ, ದುಂದವತನ, ಮದಮತ್ಸರ ಇಂಥವುಗಳ ಕಡೆಗೆ ಹೋಗ್ತಾ ಇರ್ತಾರೆ. ಆದರೆ ದೇವರ ಚಿತ್ತ ದಮಸ್ಕದ ಕಡೆಗಿದ್ರೆ ನೀವು ದಮಸ್ಕದ ಕಡೆಗೆ ಓಡುವವರಾಗಿರ್ಬೇಕು. ಆಮೇಲೆ ನಾಳೆ ಅಲ್ಲಿ ನಿಮ್ಮಿಂದ ಒಬ್ಬ ಅರಸನ ನೇಮಕವಾಗಬೇಕು, ಅಲ್ಲಿ ನಿಮ್ಮಿಂದ ಒಬ್ಬ ಶಿಷ್ಯನ ನೇಮಕವಾಗಬೇಕು ಅನ್ನೋದನ್ನು ನೀವು ಮರೆಯಂಗಿಲ್ಲ. ಆದ್ದರಿಂದ ನಿಮ್ಮ ಚಿತ್ತ ದೇವರ ಬಳಿಯಲ್ಲಿ ಯಾವ ಕಡೆಗಿದೆ ಎಂಬುದಾಗಿ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು. ನೀವು ಅದನ್ನು ಕಂಡುಹಿಡಿದು ನೀವು ಆ ಕಡೆಗೆ ನಿಮ್ಮ ಪ್ರಯಾಣವನ್ನು ಬೆಳೆಸುವವರಾಗಿರ್ಬೇಕು, ಆ ಕಡೆಗೆ ನೀವು ಚಲಿಸುವವರಾಗಿರ್ಬೇಕು. ಆಗ ನೀವು ದೇವರ ಚಿತ್ತದಲ್ಲಿ ಬರುವವರಾಗಿರ್ತೀರ. ಆಗ ನೀವು ದೇವರ ಮುಂದೆ ನಿಲ್ಲಲು ಶಕ್ತರಾಗುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆಂದು ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕೇಳುವವನು ಕೇಳಲದ ನಂಬರ್ ಮಾತನ್ನು ತಟ್ಟುತ್ತಾ ದೇವರನ್ನು ಮಹಿಮೆಪಡಿಸುವವರಾಗಿರೋಣ. ಆಮೇನ್, ಹಲ್ಲೆಲೂಯಾ, ಆಮೇನ್. ಆದರೆ ದೇವರು ಮೊದಲನೇ ಬಾರಿಗೆ ಎಲಿಯನನ್ನು ಕರೀತಾ ಇದ್ದಾನೆ. ಆ ಬಾರಿ ಎಲಿಯನು ದೇವರ ಬಳಿಯಲ್ಲಿ ಬಂದು ದೇವರ ಮುಂದೆ ನಿಲ್ಲಲ್ಲ. ಯಾಕೆ ಎಂಬುದಾಗಿ ನಾವು ದೇವರ ವಾಕ್ಯದ ಮುಖಾಂತರವಾಗಿ ನಾವು ನೋಡಿಕೊಳ್ಳುವವರಾಗಿರೋಣ. ಅದೇ 19ನೇ ಅಧ್ಯಾಯ 1ನೇ ಅರಸುಗಳ ಪುಸ್ತಕ 19ನೇ ಅಧ್ಯಾಯ 11 ವಾಕ್ಯವಾದ ಮುಂದುವರೆದ ಭಾಗದಲ್ಲಿ ದೇವರು ಈ ರೀತಿ ಮಾತನಾಡ್ತಾ ಇದ್ದಾನೆ. And behold, the Lord passed by, and a great and strong wind rent the mountains and break in peace the rock before the Lord. But the Lord was not in the wind, and after the wind an earthquake. But the Lord was not in the earthquake, and after the earthquake a fire. But the Lord was not in the fire, and after the fire a still small voice. And it was so.
And Elijah heard it, that he wrapped his face in his mantle and went out and stood in the entering in the cave. And behold, there came a voice be unto him and said, What dost thou here, Elijah? ಆಮೇಲೆ ಯೆಹೋವನು ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಛೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂತಹ ದೊಡ್ಡ ಬಿರುಗಾಳಿಯು ಬೀಸಿತು. ಯೆಹೋವನು ಅದರಲ್ಲಿ ಇರಲಿಲ್ಲ. ತರುವಾಯ ಭೂಕಂಪವಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು, ಅದರಲ್ಲೂ ಯೆಹೋವನಿರಲಿಲ್ಲ. ಕಡೆಗೆ ಮಂದ ಮಾರುತ ಶಬ್ದ. ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೋರೆನ ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಗ ಎಲಿಯನೇ, ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಎಲಿಯನ್ನ ದೇವರು 1ನೇ ಸಾರಿ ಕರೀತಾನೆ, ಅವನು ದೇವ್ರ ಮುಂದೆ ಬಂದು ನಿಲ್ಲಲ್ಲ. 2ನೇ ಸಾರಿ ದೇವರು ಎಲಿಯನನ್ನು ಕರೀತಾನೆ, ಎಲಿಯನೇ ನೀನು ನನ್ನ ಮುಂದೆ ಬಂದು ನಿಲ್ಲೋ ಎಂಬುದಾಗಿ. ಆದರೆ ಅವನು ಎಲ್ಲಿದ್ದಾನೆ? ಓರೆ ಮುಟ್ಟಿ ಅಲ್ಲಿ ಒಂದು ಗವಿಯಲ್ಲಿ ಇಳುಕೊಂಡನು ಎಂಬುದಾಗಿ 19ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಓರೆಬಿನಲ್ಲಿ ಒಂದು ಗವಿ ಇದೆ. ಆ ಗವಿಯ ಒಳಗಡೆಗೆ ಯಾರಿದ್ದಾನೆ? ಎಲಿಯನಿದ್ದಾನೆ. ಅವನು ಗವಿಯಿಂದ ಬಿಟ್ಟು ಹೊರಗಡೆ ಬರ್ತಾನೆ ಇಲ್ಲ. ಯಾಕಂದ್ರೆ ಅವನಿಗೆ ಗೊತ್ತು ದೇವರು ನನ್ನ ಮೇಲೆ ಕೋಪಗೊಂಡಿದ್ದಾನೆ ಎಂಬುದಾಗಿ. ಯಾಕಂದ್ರೆ ದೇವರ ಚಿತ್ತ ಇವನು ಹೊರಗೆ ಹೋಗ್ಬೇಕು ಅನ್ನೋದಿರಲ್ಲ. ಯಾಕೆಂದ್ರೆ ದೇವ್ರ ಚಿತ್ತ ಇವನು ದಮಾಸ್ಕದ ಕಡೆಗೆ ಹೋಗ್ಬೇಕು ಅನ್ನೋದು ದೇವ್ರ ಚಿತ್ತ ಇರುತ್ತೆ. ಆದರೆ ಇವನು ಭಯಪಟ್ಟು ಅಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ತಾನೆ. ಯೆಜೆಬೇಲಳು ಇವನನ್ನ ಭಯಪಡಿಸಿರೋದ್ರಿಂದ ನಾನೇನ ಸಾಯ್ಬಿಡ್ತೀನಿ ಎಂಬುದಾಗಿ ಧಮಕಿ ಹಾಕ್ಬಿಟ್ಟಿದ್ದಾಳೆ. ಯೆಜೆಬೇಲಳು ಈ ಎಲಿಯನಿಗೆ ಯಾವಾಗ ಇವಳು ಅಂತ ಮಾತು ಹೇಳ್ತಾಳೋ ಅದರಿಂದ ಭಯಪಟ್ಟು ಎಲಿಯನು ಹೊರಬಿನ ಕಡೆಗೆ ತನ್ನ ಪ್ರಯಾಣವನ್ನು ಬೆಳೆಸುವವನ ಇರ್ತಾನೆ. ಆದರೆ ಅಲ್ಲಿ ಹೋಗುವುದು ದೇವರ ಚಿತ್ತ ಇರಲ್ಲ. ದೇವರು ಅವನಿಗೆ ಹೇಳಿರಲ್ಲ, ನೀನು ಹೊರಗೆ ಹೋಗು, ಹೊರಬಿನ ಗುಹೆಯಲ್ಲಿ ಹೋಗಿ ಮಳಕ ಆರಾಮಾಗಿ ಅಲ್ಲೇ ವಾಸ ಮಾಡುವಂಥ ದೇವರು ಹೇಳಲ್ಲ. ಇವನು ತನಗಿಷ್ಟ ಬಂದ ಹಾಗೆ ಅವನು ಭಯಪಟ್ಟು ತೆಗೆದುಕೊಂಡ ತೀರ್ಮಾನದಂತೆ ಅವನಾಗೆ ಅವನು ಆ ಹೊರಬಿನ ಬೆಟ್ಟದ ಗವಿಯಲ್ಲಿ ಒಂದು ಕಡೆಗೆ ಇವನು ಹೇಳ್ಕೊಂಡ್ಬಿಟ್ಟಿದ್ದಾನೆ. ಆದ್ದರಿಂದ ದೇವರು ಅವನನ್ನು ಹೇಳ್ತಾ ಇದ್ದಾನೆ, ನೀನು ಅದರಿಂದ ಹೊರಗೆ ಬಂದು ನನ್ನ ಮುಂದೆ ನಿಂತ್ಕೊ ಎಂಬುದಾಗಿ ದೇವರು ಕರೀತಾ ಇದ್ದಾನೆ. ಆದರೆ ಅವನು ಬರೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ದೇವ್ರ ಮೈಂಡ್ ಸೆಟ್ ಅವನಿಗೆ ಎಲಿಯನಿಗೆ ಸಾಕತ್ತಾಗಿ ಗೊತ್ತಿದೆ. ಕರೆಕ್ಟಾಗಿ ದೇವರ ಮನಸ್ಸನ್ನು ತಿಳಿದುಕೊಂಡವನಾಗಿದ್ದನು ಎಲಿಯನು. ಈಗ ನಾನೇನಲ್ಲ, ದೇವ್ರು ಕರೆದ ಅಂತ ನಾನೇನಾನ ಆಚೆಗೆ ಹೋಗ್ಬಿಟ್ರೆ ದೇವ್ರ ಕೋಪದಲ್ಲಿದ್ದಾನೆ, ನನ್ನ ಹೊಡಿತಾನೆ, ನನ್ನನ್ನು ಬೈತಾನೆ, ಏನಾದರೂ ನನಗೆ ಹೇಳ್ತಾನೆ ಎಂಬುದಾಗಿ ಅವನ ದೇವರ ವಿಷಯವಾಗಿ ಅವನಿಗೆ ಒಂದು ಭಯವಿದೆ. ಆಮೇಲೆ ಹಲ್ಲೆಲೂಯಾ. ಆದ್ದರಿಂದ ದೇವರ ವಿಷಯವನ್ನು ಇಲ್ಲಿ ಮಾತನಾಡ್ತಾ ದೇವರ ಆತ್ಮನ ಅದರ ಕುರಿತಾಗಿ ಮಾತನಾಡ್ತಾ ಇದ್ದಾನೆ. ಯೆಹೋವನ ಅಲ್ಲಿ ಹಾದು ಹೋದನು. ಆತನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿ ಬೀಸಿತು. ಅಂದರೆ ದೊಡ್ಡ ಬಿರುಗಾಳಿ, ತುಫಾನು, ಸುಂಟರಗಾಳಿ ಇವೆಲ್ಲ ಬಂದಂಗೆ ಒಂದೇ ಸತಿ ಬಂತು. ಆ ಗಾಳಿ ಅಷ್ಟೊಂದು ದೊಡ್ಡದಾಗಿ ಅದು ಪರ್ವತಗಳನ್ನು ಛೇದಿಸಿ, ಅಂದರೆ ಪರ್ವತನೇ 2 ಪೀಸ್ ಆಗೋ ಥರ ಬಂದಿದೆ. ಅಂದರೆ ಅದು ಎಷ್ಟು ಸ್ಪೀಡ್, ಎಷ್ಟು ಪವರ್ಫುಲ್ ಆಗಿ ಆ ಗಾಳಿ ಬೀಸಿರ್ಬೇಡ. ಆಮೇಲೆ ಹಲ್ಲೆಲೂಯಾ ಸಿಕ್ಕಾಪಟ್ಟೆ. ಅದು ನೋಡಿ ಯಾರಾದರೂ ನೀನು ಒಳ್ಳೆಯವನು, ನೀನು ಶಾಂತ ಗುಣ ಸ್ವಭಾವವುಳ್ಳವನು ಗಾಳಿ ಎಂಬುದಾಗಿ ಯಾರಾದರೂ ಹೇಳ್ತಾರ? ಇಲ್ವೇ ಇಲ್ಲ. ಅಯ್ಯೋ ಇದು ಭಯಂಕರ ಗಾಳಿ, ಘೋರವಾದಂಥ ಗಾಳಿ ಇದ್ದಂಗಿದೆ. ಹಂಗಾಗಿ ಇದರಲ್ಲಿ ಯಾರಾದ್ರು ಸಿಕ್ಕಾಕೊಂಡ್ರೆ ಅವರು ಸತ್ಯವಾಗ್ಬಿಡ್ತಾರೆ. ಹಂಗಾಗಿ ಇದ್ರ ಕುರಿತಾಗಿ ಎಲಿಯನ್ನು ಫೈಂಡ್ ಔಟ್ ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ದೈವ ಶಬ್ದ ಬರ್ತಾ ಇದೆ. ದೇವ್ರು ಈ ರೀತಿಯಾಗಿ ಬರ್ತಾ ಇದ್ದಾನೆ ಅಂದರೆ ದೇವ್ರು ಖಂಡಿತವಾಗಿ ನನ್ನ ಮೇಲೆ ಕೋಪಗೊಂಡಿದ್ದಾನೆ. ಈ ಸಮಯದಲ್ಲಿ ನಾನೇ ನನ್ನ ಕಾಲು ಹೊರಗಡೆ ಇಟ್ಟು ದೇವ್ರ ಮುಂದೆ ಹೋದರೆ ದೇವರು ನನ್ನನ್ನು ಮುಗಿಸ್ಬಿಡ್ತಾನೆ. ಹಂಗಾಗಿ ನಾನು ಹೋಗೋದು ಬೇಡ ಅಂದಾಗಿ ಆ ಟೈಮಲ್ಲಿ ಅವನು ಎಲಿಯನ್ನು ಅರ್ಥ ಮಾಡಿಕೊಂಡು ಅವನು ಗುಹೆ ಒಳಗಡೆನೇ ಇರ್ತಾನೆ. ಆದ್ದರಿಂದ ಅವನು ಗುಹೆಯನ್ನು ಬಿಟ್ಟು ಆಚೆ ಬರೋದೇ ಇಲ್ಲ. ಹಾಗಾಗಿ ಮತ್ತೆ ದೇವರು ನೋಡೋಣ, ಇವನು ಇನ್ನೊಂದು ಸತಿ ಎಲಿಯನ್ನ ಟೆಸ್ಟ್ ಮಾಡೋಣ ಎಂಬುದಾಗಿ ಹೇಳಿ 2ನೇ ಸತಿ ದೇವರು ಯಾವ ರೀತಿಯಾಗಿ ಬರ್ತಾನೆ ಅಂದರೆ ಯೆಹೋವನು ಅದರಲ್ಲಿ ಇರಲಿಲ್ಲ ಅಂತ ಕಾಣಲ್ಪಡುತ್ತೆ. ತರುವಾಯ ಆತನು ಭೂಕಂಪ
ಉಂಟಾಯಿತು ಅಂತ ಹೇಳ್ತಾ ಇದೆ. ಹಾಗಾದರೆ ಭೂಕಂಪವನ್ನೇ ಮಾಡಿಸ್ಬಿಡ್ತಾನೆ ದೇವರು. ಆ ಭೂಕಂಪದಲ್ಲಿ ಏನೇ ಇರಲಿಲ್ಲ, ದೇವರು ಇರಲಿಲ್ಲ. ಆಮೇಲೆ ಹಾಲೆಲೂಯಾ, ಆತನು ಇರಲಿಲ್ಲ ಅಂತ ಆಗುತ್ತೆ. ಆಮೇಲೆ ಭೂಕಂಪವಾದ ನಂತರ ಸಿಡಿಲು ಉಂಟಾಯಿತು, ಅದರಲ್ಲಿ ಯೆಹೋವನು ಇರಲಿಲ್ಲ. ಆಮೇಲೆ ಹಾಲೆಲೂಯಾ. ಈಗ ಭೂಕಂಪ ಆದರೆ ಅದರಲ್ಲೂ ಎಷ್ಟೊಂದು ಜನ ಕಳೆದ ವರ್ಷಗಳಲ್ಲಿ ಚೀನಾ, ಜಪಾನ್ ದೇಶದಲ್ಲಿ, ಟರ್ಕಿ ದೇಶದಲ್ಲಿ ಎಲ್ಲ ಭೂಕಂಪ ಆಯಿತು. ನೇಪಾಳದ ಗಡಿ ಭಾಗದಲ್ಲೆಲ್ಲ ಭೂಕಂಪ ಅದು, ಅನೇಕ ನೂರಾರು ಜನರು ಎಲ್ಲ ತಿರೋದ್ರು. ಆಮೇಲೆ ಹಾಲೆಲೂಯಾ. ಅದು ಏನು ತೋರಿಸ್ತದೆ ಅಂದರೆ ದೇವರ ಕೋಪದ ಗುಣಲಕ್ಷಣವನ್ನು ತೋರಿಸುವಂಥದ್ದಾಗಿದೆ ಭೂಕಂಪಗಳು. ಮತ್ತು ದೊಡ್ಡ ಬಂಡೆಗಳನ್ನು ಛೇದಿಸುವಂಥ ಅತಿ ದೊಡ್ಡ ಬಿರುಗಾಳಿ ಸುಂಟರಗಳು, ಇವೆಲ್ಲ ಭೂಕಂಪ ವಿಷಯಗಳು, ಸಿಡಿಲು, ಇವೆಲ್ಲವೂ ದೇವರ ಕೋಪವನ್ನು ಸೂಚಿಸುವಂಥ ವಿಷಯಗಳಾಗಿವೆ. ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ದಾನೆ ಇಲ್ಲಿಯನು ಗುಹೆಯ ಒಳಗಡೆಗೆ ಇದ್ದು. ಆಮೇಲೆ ಹಾಲೆಲೂಯಾ, ದೇವರು ಈ ರೀತಿಯಾಗಿ ಬರ್ತಾ ಇದ್ದಾನೆ, ಈ ರೀತಿಯಾಗಿ ಆತನ ಶಬ್ದ ಉಂಟಾಗ್ತಾ ಇದೆ ಅಂದರೆ ದೇವರು ಖಂಡಿತವಾಗಿ ಇದ್ರೆ ಅದರಲ್ಲಿ ಇರಲ್ಲ. ದೇವರು ತನ್ನ ಕೋಪವನ್ನು ತನ್ನ ಮುಂದಾಗಿ ಕಳಿಸ್ತಾ ಇದ್ದಾನೆ ಅಂತ. ಆಮೇಲೆ ಹಾಲೆಲೂಯಾ. ಇಡೀ ಹಳೆ ಒಡಂಬಡಿಕೆ ಎಲ್ಲ ನೋಡಿದ್ರೆ ನೀವು ಇಡೀ ದೇವರ ಕೋಪವೇ ಇರುವಂಥದ್ದಾಗಿದೆ. ದೇವರು ತನ್ನ ಕೋಪವನ್ನು ಹಳೆ ಒಡಂಬಡಿಕೆಯಲ್ಲಿ ಕಳಿಸ್ತಾ ಇರ್ತಾನೆ, ಆದರೆ ತನ್ನ ಮಗನನ್ನು ಹೊಸ ಒಡಂಬಡಿಕೆಯಲ್ಲಿ ಕಳಿಸುವವನಾಗಿರ್ತಾನೆ. ಅದನ್ನು ನಂಬುವವರು ಮಾತ್ರ ನಾವು ಕಾಣ್ತಟ್ಟುತ್ತೆ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ತನ್ನ ಕೋಪವೇ ಕಾಣಿಸಲ್ಪಡುತ್ತದೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ತನ್ನ ಪ್ರೀತಿಯನ್ನು ತೋರಿಸೋದಕ್ಕೆ ಆರಂಭ ಮಾಡ್ತಾನೆ. ಆದ್ದರಿಂದ ಯೋಹಾನನ ವಾರ್ತೆಯಲ್ಲಿ ದೇವರು ಹೇಳ್ತಾನೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಎಂಬುದಾಗಿ. ಆಮೇಲೆ ಹಾಲೆಲೂಯಾ. God is love more the world, the New Testament. ಆಮೇಲೆ ಯಾಕೆಂದರೆ ಓಲ್ಡ್ ಟೆಸ್ಟ್ಮೆಂಟ್ ದೇವರ ಎಲ್ಲ ಕೋಪವನ್ನು ಕಾಣಿಸಲ್ಪಡುವಂಥ ಕಾಲವಾಗಿ ಕಾಣಲ್ಪಡುತ್ತದೆ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ಎಲ್ಲ ಮುಯಿ ತೀರಿಸುವಂಥ ಘಟನೆಗಳೇ ದೇವರು ಹಳೆ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ಧರ್ಮಶಾಸ್ತ್ರದಲ್ಲಿ ಆತ ನೋಟ ಮಾಡ್ತಾನೆ. ಆಮೇಲೆ ಹಾಲೆಲೂಯಾ. ಯಾಕೆಂದರೆ ಎಲ್ಲ ಶತ್ರುಗಳನ್ನು ಸಾಯಿಸಬೇಕು ಅನ್ನೋದು, ಎಲ್ಲ ಅರಸುಗಳನ್ನು ಸಾಯಿಸಿ ಇಸ್ರಾಯೇಲ್ ದೇಶನ ವಶ ಮಾಡಿಸ್ಕೊಂಡ್ಬರ್ಬೇಕು. ಈಜಿಪ್ಟ್ ದೇಶದಿಂದ ಅನೇಕ ಅರಸರನ್ನ ಇಸ್ರಾಯೇಲ್ ಸಂಹರಿಸಲೇಬೇಕು. ಹೊಸ ಒಡಂಬಡಿಕೆಯಲ್ಲಿ ಯಾವ ಒಬ್ಬ ಅರಸನ ಸಾಯಿಸ್ರಿ ಅಂತ ಇಸ್ರಾಯೇಲನ್ನ ಹೇಳೋದನ್ನ ಯಾರನ್ನೂ ಹೇಳಿಲ್ಲ. ಆಮೇಲೆ ಹಾಲೆಲೂಯಾ. ಯಾಕಂದರೆ ಇದು ಕೃಪೆಯ ಕಾಲ, ಇದು ದೇವರ ಪ್ರೀತಿಯ ಕಾಲ, ಇದು ಸಂತೋಷ ಸಮಾಧಾನವನ್ನು ದೇವರು ನಮಗೆ ಕೊಟ್ಟಿದ್ದು. ಆದ್ದರಿಂದ ಯೇಸು ಹೇಳ್ತಾನೆ, ನಾನು ನಿಮಗೆ ನನ್ನ ಸಮಾಧಾನವನ್ನು ಬಿಟ್ಟು ಹೋಗ್ತೇನೆ ಎಂಬುದಾಗಿ. ಆಮೇಲೆ ಹಾಲೆಲೂಯಾ. ಆದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ತನ್ನ ಕೋಪವನ್ನು ಹೆಚ್ಚಾಗಿ ಲೋಕದ ಜನರ ಮೇಲೆ ತೋರಿಸಿದ್ದಾನೆ. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಲೋಕದ ಮೇಲೆ ತನ್ನ ಪ್ರೀತಿಯನ್ನು ಹೆಚ್ಚಾಗಿ ತೋರಿಸಿದ್ದಾನೆ. ಆಮೇಲೆ ಹಾಲೆಲೂಯಾ. ಅದನ್ನು ನಂಬುವುದು ಮಾತ್ರ ನಾವು ಕಣ್ಣು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುವವರಾಗಿರೋಣ. ಆಮೇಲೆ ಹಾಲೆಲೂಯಾ. ಆದ್ದರಿಂದ ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿರಿ ಅಂತ ದೇವರ ಹೇಳುತ್ತೆ. ಆಮೇಲೆ ಹಾಲೆಲೂಯಾ. ಆದರೆ ದೇವರ ಮಗನಾಗಿ ಕಾಣಿಸಲ್ಪಟ್ಟಂಥ ಎಲಿಯನು ದೇವರ ಮನಸ್ಸು ಯಾವ ರೀತಿಯಲ್ಲಿ ಇದೆ ಎಂಬುದಾಗಿ ಅವನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ತಾ ಇದ್ದ, ಅರ್ಥ ಮಾಡ್ಕೊತಾ ಇದ್ದ. ದೇವರು ಈಗ ಬಿರುಗಾಳಿಯಲ್ಲಿ ಬರ್ತಾ ಇದೆ, ಬಿರುಗಾಳಿಯನ್ನು ಛೇದಿಸಿಕೊಂಡು, ಪರ್ವತಗಳನ್ನೆಲ್ಲ ಛೇದಿಸಿಕೊಂಡು, ಬಂಡೆಗಳನ್ನೆಲ್ಲ ಪುಡಿ ಪುಡಿ ಮಾಡುವ ರೀತಿಯಲ್ಲಿ ಆತನು ಬರ್ತಾ ಇದ್ದಾನೆ. ಅಂದರೆ ಅದರಲ್ಲಿ ದೇವರು ಖಂಡಿತವಾಗಿರೋಲ್ಲ. ಆಮೇಲೆ ಅಲ್ಲಿ ಭೂಕಂಪ ಉಂಟಾಗ್ತಾ ಇದೆ ಅಂದರೆ ಅದರಲ್ಲೂ ಕೂಡ ದೇವರು ಇರೋಲ್ಲ. ಸಿಡಿಲು ಉಂಟಾಗ್ತಾ ಇದೆ ಅಂದರೆ ಅದರಲ್ಲೂ ಕೂಡ ದೇವರು ಇರೋಲ್ಲ. ಯಾಕಂದರೆ ಇವು ಮೂರು ಕೂಡ ದೇವರ ಕೋಪವನ್ನು ತೋರಿಸುವಂಥದ್ದಾಗಿದೆ. ಆದ್ದರಿಂದ ಇಂಥ ಸಂದರ್ಭದಲ್ಲಿ ದೇವರು ಕರ್ದ ಅಂತ ಅಂದ್ಬಿಟ್ಟು ನಾನು ಆಚೆ ಹೋದರೆ ದೇವರು ನನ್ನನ್ನೇ ನಾಶ ಮಾಡಿಬಿಡ್ತಾರೆ. ಹಂಗಾಗಿ ದೇವರು ಕೋಪಗೊಂಡಿರುವ ಕಾಲ ಇದಾಗಿದೆ, ಕೋಪಗೊಂಡಿರುವ ಟೈಮ್ ಇದಾಗಿದೆ, ಸಮಯ ಇದಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ನಾನು ದೇವರ ಮುಂದೆ ಹೋಗಿ ನಿಲ್ಲಬಾರ್ದು ಅಂತ ಎಲಿಯನ್ನು ತೀರ್ಮಾನಿಸ್ಕೊಂಡ. ಆಮೇಲೆ ಹಾಲೆಲೂಯಾ. ಆದ್ರಂತೆ ದೇವ ಮಕ್ಕಳಾದ ನಾವು ಕೂಡ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ನಾವು ದೇವರ ಬಳಿಯಲ್ಲಿ ಬರಬೇಕು, ದೇವರ ಮುಂದೆ ನಿಲ್ಲಬೇಕು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡುವವರಾಗಿರ್ಬೇಕು. ಯಾಕಂದರೆ ದೇವರು ಹೇಗಿದ್ದಾನೆ ಅನ್ನೋದು ನಮಗೆ ಗೊತ್ತಿರಬೇಕು. ದೇವರು ಕೋಪದಲ್ಲಿದ್ದಾನ ಅಥವಾ ಶಾಂತವಾಗಿ ಇದ್ದಾನ ಅನ್ನೋದು ನಮಗೆ ಗೊತ್ತಿರಬೇಕು. ದೇವರು ಕೋಪದಲ್ಲಿ ಇದ್ದಾಗ ನಾವು ಹೋದರೆ ನಮಗೆ ಶಾಪ ಉಂಟಾಗುತ್ತೆ. ದೇವರು ಶಾಂತವಾಗಿ ಇದ್ದಾಗ ನಾವು ಹೋದರೆ ನಮಗೆ ಆಶೀರ್ವಾದ ಉಂಟಾಗುತ್ತದೆ. ಆಮೇನ್. We must know what God is like. We must know whether God is angry or calm. We go when God is angry, we will be cursed. If we go when God is quiet, we will be blessed. Amen.
human bikchung jekdong shen chi shemim hang de hum bikchung jeng ho shen chi shenking hai shi banking rukong hum jay shen feng de shanking human jay hul shaking jo ho ju rukong hum han jay shen ang jing chan de sheng chu chu human chi joy sheng chu ju fu amen हालेलुया। देवರಿಗೆ महिमा उठाले। सभी लोगों को पवित्र आत्मा आज दिन ऐसा बोल रहा है, हमें जानना चाहते हैं कि परमेश्वर कैसा है। हमें जानना चाहिए कि परमेश्वर क्रोध में है ता शांतता है। यदि हम उस समय चाहे जब परमेश्वर क्रोध तो हो तो हम शापित हो गए। अगर हम तब जाए जब परमेश्वर शांत हो तो हम आशीर्वाद मिलेगा। आमीन हालेलुया। इस बात चर्च को परमेश्वर बोल रहा है। आमीन हालेलुया। पवित्र आत्मा இப்படி சொல்கிறார், கடவுள் எப்படி இருக்கிறார் என்ற மைண்ட் செட் உங்களுக்கு எல்லாமே கொள்ளப்பட வேண்டும். ஆமீன் ஹalleluya. கடவுள் கோபத்தில் இருக்கிறார், அமைதியாக இருக்கிறார் என்று நாம் ஃபைண்ட் அவுட் பண்ண வேண்டும். ஆமீன் ஹalleluya. அவர் கோபத்தில் இருந்தால் நமக்கு எல்லாமே சாபம் வரும். அவர் அமைதியாக போனால் நமக்கு எல்லாமே ஆசீர்வாதம் வரும். ஆமீன் హalleluya. దేవుడు ఎలాగ ఉండాడు అనే మనస్థితిని మేము బాగా తెలుసుకుంటాడా. ఆమేన్ హల్లెలూయా. దేవుడు కోపంగా ఉండాడా అథవా సమాధానంగా ఉండాడా అనేది మేము తెలుసుకోవాలా. దేవుడు కోపంగా ఉండే సమయంలో మేమేనా వెళ్తే మనకి శాపం వస్తుంది. ఆమేన్ హల్లెలూయా. మేము దేవుడు శాంత సమాధానంగా ఉండే సమయంలో మేము వెళితే అప్పుడు మాకు ಆಶೀರ್ವಾದ వస్తుంది. ಆಮೇನ್ ಹಲ್ಲೆಲೂಯಾ. ಆದ್ದರಿಂದ ನಾವು ದೇವರ ಬಳಿಯಲ್ಲಿ ಹೋಗ್ಬೇಕಂದ್ರೆ ದೇವರು ನಮ್ಮೊಟ್ಟಿಗೆ ಸಮಾಧಾನದಿಂದ ಇದ್ದಾನ ಅಥವಾ ಕೋಪದಲ್ಲಿ ಇದ್ದಾನ ಅನ್ನೋ ಒಂದು ವಿಷಯವನ್ನ ನಾವು ಗುರುತಿಸುವವರಾಗಿರ್ಬೇಕು. ದೇವರು ಯಾವ ರೀತಿಯಲ್ಲಿ ಇದ್ದಾನೆ ಎಂಬುದಾಗಿ ಏಲಿಯನು ಗುರುತಿಸಿದವನಾಗಿದ್ದನು. ಆದ್ದರಿಂದ ದೇವರು ಮೊದಲನೇ ಬಾರಿಗೆ ಆತನು ದೊಡ್ಡ ಬಿರುಗಾಳಿಯಂತೆ ಬಂದ ಸಂದರ್ಭದಲ್ಲಿ ಅವನು ದೇವರ ಬಳಿಯಲ್ಲಿ ಹೋಗಲಿಲ್ಲ. ನಂತರ ದೇವರು ಭೂಕಂಪದ ಶಬ್ದದಲ್ಲಿ ಬಂದಾಗಲೂ ಅವನು ಹೋಗಲಿಲ್ಲ. ನಂತರದ ಸಿಡಿಲು ಉಂಟಾದಾಗಲೂ ಕೂಡ ಏಲಿಯನು ದೇವರ ಮುಂದೆ ಬಂದು ನಿಲ್ಲಲಿಲ್ಲ. ಆದರೆ ನಾಲ್ಕನೆಯ ರೀತಿ ಯಾವುದಂದ್ರೆ ಅದು ಮಂದ ಮಾರುತ ಶಬ್ದವಾಗಿತ್ತು. ಈ ರೀತಿಯಾದಂಥ ಶಬ್ದ ಇದು ಸಮಾಧಾನ ಶಾಂತ ಗುಣ ಸ್ವಭಾವವನ್ನ ಸೂಚಿಸುವಂತ ಶಬ್ದ. ಇದು ಮಂದ ಮಾರುತ ಶಬ್ದವಾಗಿದೆ. ಈ ಶಬ್ದ ಉಂಟಾದಾಗ ಎಲೆಯನ್ನು ಟಕ್ ಅಂತ ಫೈಂಡ್ ಔಟ್ ಮಾಡ್ದ, ಈಗ ದೇವರು ನನ್ನ ಮೇಲೆ ಶಾಂತವಾಗಿದ್ದಾನೆ, ದೇವರು ಈಗ ನನ್ನ ಮೇಲೆ ಸಮಾಧಾನವಾಗಿದ್ದಾನೆ. ಈಗ ನಾನು ದೇವರ ಬಳಿಯಲ್ಲಿ ಹೋಗಿ ಮಾತನಾಡಿದ್ರೆ ದೇವರು ನನ್ನ ಸಂಗಡ ಮಾತನಾಡ್ತಾನೆ, ಆಗ ನನಗೆ ಆಶೀರ್ವಾದ ಉಂಟಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಕೋಪದಲ್ಲಿದ್ದಾಗ ಹೋದ್ರೆ ಏನಾಗುತ್ತೆ, ನಮಗೆ ಶಾಪನೆ ಉಂಟಾಗೋದು. ಆದ್ದರಿಂದ ದೇವರು ಯಾವ ರೀತಿಯಲ್ಲಿ ಇದ್ದಾನೆ ಅನ್ನೋ ಮೈಂಡ್ ಸೆಟ್ ನಾವು ಅದನ್ನು ಗುರುತು ಹಿಡಿಯುವವರಾಗಿರ್ಬೇಕು. ಆಮೇಲೆ ಹಲ್ಲೆಲೂಯಾ. ಆಗ ನಾವು ದೇವರು ಸಮಾಧಾನದಿಂದ ಇದ್ದಾನೆ ಎಂಬುದನ್ನು ಗುರುತಿಸಿ ದೇವರ ಮುಂದೆ ಎಳೆಯನು ಹೋದನು. ಆಗ ದೇವರು ಎಳೆಯನ ಸಂಗಡ ಮಾತನಾಡುವವನಾಗಿರ್ತಾನೆ. ನೀನು ನಿನ್ನ ಕಂಬಳಿಯನ್ನು ಒತ್ತುಕೊಂಡು ಈಗ ನಾನು ತೋರಿಸುವಂತಹ ದಮಸ್ಕದ ಕಡೆಗೆ ಹೊರಡು, ನೀನು ಅಲ್ಲಿ ಒಬ್ಬ ಅರಸನಾಗಿ ನೇಮಕ ಮಾಡು. ನಂತರ ಎಲಿಷನನ್ನ ನಿನ್ನ ಶಿಷ್ಯನಾಗಿ ನೇಮಕ ಮಾಡು ಎಂಬುದಾಗಿ ದೇವರು ಅವನನ್ನು ಕರ್ಕೊಂಡು ಹೋಗೋನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಈ ರೀತಿಯಲ್ಲಿ ದೇವರು ಯಾವ ರೀತಿಯಲ್ಲಿ ಇದ್ದಾನೆ ಎಂಬ ಮೈಂಡ್ ಸೆಟ್ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಆಮೇಲೆ 12-13ನೇ ವಾಕ್ಯ ಅಷ್ಟೊತ್ತಿಗೆ ಈಗ ದೇವರು ಬಳಿಯಲ್ಲಿ ದೇವರ ಮುಂದೆ ಬಂದು ನಿಲ್ತಾ ಇದ್ದಾನೆ ಎಲಿಯನು. ಹಾಗಾದ್ರೆ 9ನೇ ವಾಕ್ಯದಲ್ಲಿ ಬಂದು ಕರೀತಾನೆ ದೇವರು, ನೀನು ನನ್ನ ಮುಂದೆ ಬಂದು ನಿಲ್ಲು ಅಂತಾಗಿ. ಎಲಿಯ ಬರೋದೇ ಇಲ್ಲ. 11ನೇ ವಾಕ್ಯದಲ್ಲೂ ಕೂಡ ದೇವರು ಎಲಿಯನನ್ನು ಕರೀತಾನೆ, ಎಲಿಯನೇ ನೀನು ನನ್ನ ಮುಂದೆ ಬಂದು ನಿಲ್ಲು ಅಂತ. ಅಲ್ಲೂ ಕೂಡ ಎಲಿಯನು ಬಂದು ದೇವರ ಮುಂದೆ ನಿಲ್ಲೋದೇ ಇಲ್ಲ.
ಹಾಗಾದರೆ ದೇವ್ರ ಮುಂದೆ ಬರುವಷ್ಟೊತ್ತಿಗೆ 13ನೇ ಅಧ್ಯಾಯದಲ್ಲಿ ಅವನು ಬರ್ತಾನೆ. ಯಾಕಂದರೆ ಅದ್ರ ಹಿಂದೆ 11ನೇ ವಾಕ್ಯದವರೆಗೂ ಕೂಡ ಅಲ್ಲಿ ದೇವರು ಕೋಪದಲ್ಲೇ ಇದ್ದಾನೆ. ಆಮೇನ್, ಹಲ್ಲೆಲೂಯಾ, ಆಮೇನ್. 12ನೇ ವಾಕ್ಯದಲ್ಲಿ ಬಂದಾಗ ಮಾರ್ತದ ಶಬ್ದ ಯಾವಾಗ ಉಂಟಾಗುತ್ತೋ ಆವಾಗ ಗುರುತು ಹಿಡಿತಾ ಇದ್ದಾನೆ. ಈಗ ನನ್ನ ದೇವರು ನನ್ನ ಮೇಲೆ ಶಾಂತವಾಗಿದ್ದಾನೆ. ಈಗ ನಾನು ನನ್ನ ದೇವರ ಬಳಿಯಲ್ಲಿ ನಾನು ಹೋಗಿ ನಿಲ್ತೇನೆ ಎಂಬುದಾಗಿ ತೀರ್ಮಾನ ತೆಗೆದುಕೊಂಡು ಅವನು ಅವಾಗ ಆ ಹೊರೇಬಿನ ಗುಹೆಯಿಂದ ಆಚೆ ಬಂದು ದೇವರ ಮುಂದೆ ನಿಲ್ಲುವವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ದೇವರು ನಮ್ಮನ್ನು ಕರೆದಾಗ ನಾವು ದೇವರ ಮುಂದೆ ಬಂದು ನಿಲ್ಲಲು ಯಾವಾಗಲೂ ಸದಾ ಸಿದ್ಧರಾಗಿರ್ಬೇಕು. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ದೇವರು ನಿಮ್ಮನ್ನ ಕರೆದಾಗ ದೇವರ ಮುಂದೆ ನಿಲ್ಲುವವರಾಗಿರಿ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಕೆಲವರು ದೇವರು ಸೇವೆ ಕರೆದ್ರೆ ಸೇವೆ ಬಂದು ನಿಲ್ಲುವವರಾಗಿ, ಸ್ವಾರ್ಥಿ ಕರೆದ್ರೆ ಸ್ವಾರ್ಥಿ ಬಂದು ನಿಲ್ಲುವವರಾಗಿರಿ, ಪ್ರಾರ್ಥನೆ ಕರೆದ್ರೆ ಪ್ರಾರ್ಥನೆ ಬಂದು ನಿಲ್ಲುವವರಾಗಿರಿ, ವಾಕ್ಯಕ್ಕೆ ಕರೆದ್ರೆ ವಾಕ್ಯಕ್ಕೂ ಕೂಡ ಬಂದು ನಿಲ್ಲುವವರಾಗಿರಿ, ಬೋಧಿಸುವುದಕ್ಕೆ ಕರೆದ್ರೆ ಬೋಧಿಸುವುದಕ್ಕಾಗಿ ನಿಲ್ಲಿರಿ, ಪ್ರವಾದಿಸುವುದಕ್ಕಾಗಿ ದೇವರು ಕರೆದ್ರೆ ಪ್ರವಾದಿಸುವುದಕ್ಕಾಗಿ ನಿಲ್ಲುವವರಾಗಿರಿ. ದೇವರು ನಿಮ್ಮನ್ನು ಯಾವುದಕ್ಕಾಗಿ ಕರಿತಾನೋ ಅದಕ್ಕಾಗಿ ನೀವು ನಿಲ್ಲುವವರಾಗಿರಿ. ಕೆಲವರಿಗೆ ದೇವರ ಸೇವೆ, ಸಭೆ ಸೇವೆಗಳಲ್ಲಿ ಅದೇದು ಸೇವೆಗಳು, ಏನೇನು ಸೇವೆಗೆ ದೇವರ ನಿಮ್ಮನ್ನು ಕರೀತಾನೋ ಅದಕ್ಕಾಗಿ ನೀವು ನಿಲ್ಲುವವರಾಗಿರಿ. ಅದರಲ್ಲಿ ದೇವರು ನಿಮ್ಮನ್ನು ಮುಂದೆ ನಡೆಸಲು ಆತನು ಶಕ್ತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಅದು ನಮ್ಮ ಮಾತು ನಾವು ಕಣ್ತಟ್ಟುತ್ತಾ ದೇವರನ್ನ ಮಹಿಮೆ ಪಡಿಸುವವರಾಗಿರೋಣ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಎಲೀಯನು ದೇವರ ಮುಂದೆ ಬಂದು ನಿಂತವನಾದನು. ಹಾಗಾದರೆ ದೈವ ಮಕ್ಕಳಾದ ನಮ್ಮನ್ನು ಕೂಡ ದೇವರು ತನ್ನ ಮುಂದೆ ಬಂದು ನಿಲ್ಲಲು ಹೇಳ್ತಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ಎಲ್ಲರೂ ಒಂದು ದಿನ ದೇವ್ರ ಮುಂದೆ ನಿಲ್ಲಲೇಬೇಕಂತ ದೇವರ ವಾಕ್ಯವನ್ನು ಓದಿಕೊಳ್ಳುವವರಾಗಿರೋಣ. 2ನೇ ಕೊರಿಂಥ 5ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳುವವರಾಗಿರೋಣ. 2 Corinthians chapter 5 verse 10 ಅಲ್ಲಿ ದೇವರಾತ್ಮನು ಸಭೆಯಾದ ನಮ್ಮ ಸಂಘ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. For we must all appear before the judgment seat of Christ, that everyone may receive the things done in his body according to that he has done, whether it be good or bad. 2 Corinthians 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ತನ್ನ ಸಭೆಯಾದ ನಮ್ಮ ಸಂಗಡ ಈ ರೀತಿ ಮಾತನಾಡ್ತಾ ಇದ್ದಾನೆ. ಯಾಕಂದ್ರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ಯೇಸುವಿನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ಕ್ಷಣಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಘ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದರೆ ನಮ್ಮೆಲ್ಲರನ್ನ ದೇವರು ಲೋಕದಲ್ಲಿ ಅಂತೂ ಕರಿಲ್ಲ ಅಂದ್ರೂ ಕೂಡ 100% ಮುಂದೆ ಅಂತೂ ಒಂದು ಫೈನಲ್ ಆಗಿ ಇಟ್ಬಿಡಿತಾನೆ. ಯೇಸುವಿನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ನಿಲ್ಲಲೇಬೇಕು. ಒಂದು ದಿನ ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳಿ, ನಾನು ಯೇಸುವಿನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಒಂದು ದಿನ ನಿಲ್ಲಲೇಬೇಕು ಅಂತ. ಆಮೇನ್, ಎಲ್ಲರೂ ಆಮೇನ್ ಅಂದಾಗಿ ಆಮೇನ್. ಪಕ್ಕದಲ್ಲಿರೋ ಕೂಡ ಕೈ ಕೊಟ್ಟು ಹೇಳಿ, ನಾನು ಯೇಸುವಿನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು, ಒಂದು ದಿನ ಬೇಗ ಬರ್ತಾ ಇದೆ ಅಂದಾಗೆ. ಆಮೇನ್, ಹಲ್ಲೆಲೂಯಾ. ಯಾಕಂದರೆ ಯಾವಾಗ ನೀವು ಹೇಳ್ತೀರೋ ಆವಾಗ ನಿಮ್ಮ ಮೈಂಡಲ್ಲಿ ಸ್ವಲ್ಪ ಉಳಿಯುತ್ತೆ. ಆಮೇನ್. ಇನ್ನು ಮುಂದೆ ಎಲ್ರಿಗೂ ಇದು ಒಂದು ವಾಕ್ಯ ಜ್ಞಾಪಕ ಬರ್ತಾನೆ ಇರಬೇಕು. ಕೆಲವರು ಎಲ್ಲ ಪಾಪಗಳನ್ನು ಮಾಡೋರು ಅವ್ರಂತೂ ಈ ತಲೆ ಮೇಲೆ ಹೊಡೆದಂಗೆ ಜ್ಞಾಪಕ ಬರ್ತಾ ಇರ್ಬೇಕು ಇನ್ಮೇಲೆ. ಯಾಕಂದರೆ ಲೋಕದ ಕಡೆ ಹೋಗುವಾಗ, ಲೋಕದ ಪಾಪಗಳಲ್ಲಿ ಬೀಳುವಾಗ, ನೋಡುವಾಗ ನಿಮಗೆ ಎಲ್ಲ ದೇವರ ವಾಕ್ಯ ಜ್ಞಾಪಕ ಬರ್ತಾ ಇರಬೇಕು. ಈ ವಾಕ್ಯ ನಿಮ್ಮನ್ನ ಪಾಪಗಳಿಂದ ಬಿಡಿಸಿ ನಿಮ್ಮನ್ನ ದೇವರ ಮಾರ್ಗದಲ್ಲಿ ನಡೆಸ್ತಾ ಇರುತ್ತೆ. ಆದ್ದರಿಂದ ವಾಕ್ಯಗಳು ನೀವು ಹೇಳ್ತಾನೆ ಇರಬೇಕು. ಆಗ ದೇವರ ವಾಕ್ಯ ನಿಮ್ಮಲ್ಲಿ ಕಾರ್ಯವನ್ನು ಮಾಡ್ತಲೇ ಇರುತ್ತೆ. ಆಮೇನ್, ಹಲ್ಲೆಲೂಯಾ. In the world, every person to God, Holy Spirit, it is they say, one day I must stand before the judgment seat of Jesus. Everybody say Amen. Yung hang time hung bang shu chain tay shu day sefen tay queen. Everybody say Amen. एक दिन मुझे यीशु के न्याय आसन के सामने खड़ा होना चाहिए. सभी आदमी बोलो आमेन, हालेलूया. और ನಾನು கடவுள் நியாய சிம்மாசனம் முன்பு நிற்க வேண்டும். எல்லாருமே சொல்லுங்களா ஆமென்.
ఒకరోజు నేను యేసు ನ್ಯಾಯಪೀಠ ಮುಂದೆ ನಿಲ್ಲಬಾಡಲಿ ಎಂದರು. ಚಪ್ಪಂಡಿ. ಆಮೇನ್. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಒಂದು ನ್ಯಾಯ ಸಿಂಹಾಸನದ ಮುಂದೆ ನಾವು ನಿಲ್ಲುವಂತ ಒಂದು ದಿನವನ್ನು ದೇವರು ಈಗಾಗಲೇ ನೇಮಕ ಮಾಡಿದ್ದಾನೆ. ದುನಿಯಾದಲ್ಲಿ ಯಾರೇ ಆಗಿರಲಿ, ಯಾವ ಕುಲ, ಭಾಷೆ, ಜಾತಿ, ಜನಾಂಗ, ಧರ್ಮ, ಪಂಗಡ, ಯಾವುದೇ ದೇಶಗಳೇ ಆಗಿರಲಿ, ಯಾವ ಮತಗಳಲ್ಲಿ ನೀವು ವಾಸವಾಗಿರ್ರಿ, ಯಾವುದನ್ನು ದೇವರು ಎಂದು ನೋಡದೆ ಪ್ರತಿಯೊಬ್ಬೊಬ್ಬರನ್ನ ಸೃಷ್ಟಿ ಮಾಡಿರೋದು ದೇವರೇ ಆಗಿದ್ದಾನೆ. ಆ ದೇವರ ಮುಂದೆ ಸೃಷ್ಟಿಗಳಾದ ಭೂಮಿ ಎಲ್ಲ ಸಕಲ ನಿವಾಸಿಗಳು ಆತನ ಮುಂದೆ ಯಥಾಸ್ಥಿತಿಯಲ್ಲಿ ನಿಲ್ಲುವಂಥ ಒಂದು ದಿನ ಅತ್ಯಂತ ವೇಗವಾಗಿ ದೇವರು ಬರಮಾಡ್ತಾ ಇದ್ದಾನೆ. ಆ ದಿನಕ್ಕಾಗಿ ಲೋಕದ ಎಲ್ಲ ಜನರು ನೀವು ಸಿದ್ಧರಾಗಿರಿ. ನಿಮ್ಮ ದೇಹದಿಂದ ನಡೆಸಿದ ಒಳ್ಳೆಯಕ್ಕಾಗಲಿ ಅಥವಾ ಕೆಟ್ಟದಕ್ಕಾಗಲಿ ನೀವು ಪ್ರತಿಫಲವನ್ನು ಕೊಡುವುದಕ್ಕಾಗಿ ಈಗಾಗಲೇ ನೀವು ಸಿದ್ಧ ಆಗಿದ್ರು ಇಲ್ವಾ? ಆದರೆ ದೇವರು ಈಗಾಗಲೇ ಸಿದ್ಧ ಆಗ್ಬಿಟ್ಟಿದ್ದಾನೆ. ನಿಮಗೆ ಒಳ್ಳೆಯದನ್ನು ಮಾಡಿದವ್ರಿಗೆ ಒಳ್ಳೆಯ ತನ್ನ ಪರಲೋಕ ರಾಜ್ಯವನ್ನು ಕೊಡುವವನಾಗಿದ್ದಾನೆ. ಕೆಟ್ಟದನ್ನು ಮಾಡಿದವರಿಗೆ ತನ್ನ ಕೆಟ್ಟ ರಾಜ್ಯವಾಗಿ ದೇವರು ಆತನ ನರಕವನ್ನೇ ದೇವರೇ ಸೃಷ್ಟಿ ಮಾಡಿದ್ರು. ದೇವರು ಅಂಥವ್ರಿಗೆ ಆ ಸ್ಥಳವನ್ನೇ ಕೊಡುವವನಾಗಿದ್ದಾನೆ. ಆದ್ದರಿಂದ ನಿಮ್ಮ ಕಾರ್ಯಗಳು ಹೇಗಿದೆ, ಒಳ್ಳೆಯದಾಗಿದೆಯೋ ಅಥವಾ ಕೆಟ್ಟದಾಗಿದೆಯೋ ಎಂದು ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳುವರಾಗಿರಿ. ಆಕಾಶದ ಕೆಳಗೆ ಭೂಮಿ ಮೇಲೆ ಯೇಸು ಎಂಬ ಹೆಸರಿನಲ್ಲಿ ಹೊರತೀನಿ, ಯಾವ ಹೆಸರಲ್ಲೂ ರಕ್ಷಣೆ ಇಲ್ಲ. ಯೇಸು ಎಂಬ ಹೆಸರಲ್ಲಿ ರಕ್ಷಣೆ ಹೊಂದಿರೋರು ಮಾತ್ರವೇ ದೇವರು ತನ್ನ ಪರಲೋಕದ ರಾಜ್ಯವನ್ನು ಅದರಲ್ಲಿ ತನ್ನ ಮಕ್ಕಳನ್ನಾಗಿ ಸೇರಿಸಿಕೊಳ್ಳುವವನಾಗಿದ್ದಾನೆ. ಯೇಸುವನ್ನು ತಿರಸ್ಕರಿಸಿದ ಎಲ್ಲರಿಗೂ ಅವರು ನರಕದ ದಂಡನೆಗೆ ಗುರಿಯಾಗುತ್ತಾರೆ ಎಂದು ದೇವರು ಈಗಾಗಲೇ ಲೋಕಕ್ಕೆ ಆತನು ತಿಳಿಯಪಡಿಸಿದ್ದಾನೆ ವಾಕ್ಯದ ಮುಖಾಂತರವಾಗಿ. ಆದ್ದರಿಂದ ದೇವರ ನ್ಯಾಯಾಸನದ ಮುಂದೆ ನಿಲ್ಲುವಂತೆ ದೇವರು ತನ್ನ ದಿನವನ್ನು ನೇಮಕ ಮಾಡಿದ್ದಾನೆ. ಆ ದಿನವು ಅತಿ ಬೇಗವಾಗಿ ಬರ್ತಾ ಇದೆ. ಲೋಕದ ಜನರು ಲೋಕದಂತೆ ತೀರ್ಪಾಗುವಂಥದ್ದಾಗಿದೆ, ಆದರೆ ಸಭೆ ಜನರಿಗೆ ಸಭೆಯಾದ ನಮ್ಮ ದೇವರನ್ನು ತೀರ್ಪಾಗುವಂಥದ್ದಾಗಿದೆ. ಆದ್ದರಿಂದ ದೇವ ಮಕ್ಕಳಿಗೆ ದೇವರು ಆತನ ಎಚ್ಚರಪಡಿಸ್ತಾ ಇದ್ದಾನೆ. ನಿಮಗೆ ಒಂದು ದಿನ ನ್ಯಾಯ ತೀರ್ಪಿದೆ. ಆದ್ದರಿಂದ ನಿಮ್ಮ ಪಾಪಗಳನ್ನು ಬಿಟ್ಟು ಪರಿಶುದ್ಧವಾಗಿ ನಡೆಯಿರಿ, ಪರಿಶುದ್ಧವಾಗಿ ಜೀವಿಸಿರಿ. ಪರಿಶುದ್ಧವಾದ ಪರಲೋಕ ರಾಜ್ಯವನ್ನು ನೀವು ಪ್ರವೇಶ ಮಾಡುವುದಕ್ಕೆ ಯಾವಾಗಲೂ ಬದ್ಧರಾಗಿರಿ, ಸಿದ್ಧರಾಗಿರಿ. ಯಾಕೆಂದರೆ ಕರ್ತನಾದ ಯೇಸು ಕ್ರಿಸ್ತನು ನೀವು ನೆನೆಸದ ಗಳಿಗೆಯಲ್ಲಿ ಬರುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಆತನ ಬರುವಿಕೆ ಯಾವ ಕ್ಷಣವಾಗಿರುತ್ತದೆ ಗೊತ್ತಿಲ್ಲ. ಆತನ ರಾಪ್ಚರ್ ಇಸ್ ವೆರಿ ಕಮಿಂಗ್ ಸೂನ್, ಜೀಸಸ್ ಕ್ರೈಸ್ಟ್. ಆಮೇನ್. ಹಲ್ಲೆಲೂಯಾ. ಆದ್ರಿಂದ ಎಲ್ಲ ಕ್ಷಣದಲ್ಲೂ ನೀವು ಸಿದ್ಧರಾಗಿರಿ, ದೇವರ ಬರೋಣಕ್ಕಾಗಿ ಸಿದ್ಧವಾಗಿ ಎತ್ತಲ್ಪಡುವವರಾಗಿರಿ. ಈ ದಿನ ದೇವರ ಆತ್ಮ ಸಭೆಯನ್ನು ಎಚ್ಚರಿಸ್ತಾ ಇದ್ದೇನೆ. ನೀವು ಆತನ ಮುಂದೆ ನಿಲ್ಲುವರಾಗಿರಬೇಕು. ಯು ಹ್ಯಾವ್ ಸ್ಟ್ಯಾಂಡ್ ಬಿಫೋರ್ ದ ಗಾಡ್. ಆಮೇನ್. ಹಲ್ಲೆಲೂಯಾ. ನೀವು ಯಾವಾಗಲೂ ದೇವರ ಮುಂದೆ ನಿಲ್ಲುವುದಕ್ಕೆ ಸಿದ್ಧರಾಗಿರಿ. ದೇವರೊಟ್ಟಿಗೆ ಒಳ್ಳೆ ಅನ್ಯೋನ್ಯತೆ ಐಕ್ಯತೆಯೊಂದಿಗೆ ಎಲೆಯನ ರೀತಿಯಲ್ಲಿ ಹಿರಿಯ ಎಲೆಯನು ಯಾವಾಗ ದೇವರ ಬಳಿಯಲ್ಲಿ ಯಾವ ಸಂದರ್ಭದಲ್ಲಿ ನಿಲ್ಲಬೇಕು ಅನ್ನೋದನ್ನು ಅವನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದ. ಈ ದಿನ ಸಭೆಯಾದ ನಮಗೂ ಕೂಡ ಅದನ್ನು ದೇವರಾತ್ಮನ ತಿಳಿಯಪಡಿಸಿದ್ದಾನೆ. ನಾವು ಕೂಡ ದೇವರೊಟ್ಟಿಗೆ ಯಾವಾಗ ಯಾವ ರೀತಿಯಲ್ಲಿ ಇದ್ದಾಗ ದೇವರೊಟ್ಟಿಗೆ ನಾವು ನಿಲ್ಲಬೇಕು ಎಂಬುದನ್ನು ದೇವರು ನಮಗೆ ಇದನ್ನ ಸಭೆಯಲ್ಲಿ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಮಾತನಾಡಿದ್ದಾನೆ. ದೇವರ ಗುಣ ಸ್ವಭಾವಗಳನ್ನು ಸಭೆಯಾದ ನಮಗೆ ದೇವರು ತನ್ನ ತಿಳಿಯಪಡಿಸಿದ್ದಾನೆ. ಆತನ ಕೋಪದಲ್ಲಿದ್ದಾನೋ ಅಥವಾ ಸಮಾಧಾನವಾಗಿ ಇದ್ದಾನೋ ಎಂಬುದಾಗಿ ದೇವರು ತನ್ನ ವಾಕ್ಯದ ಮುಖಾಂತರ ಆತನು ನಮಗೆ ದಿನ ಸಂಕ್ಷಿಪ್ತವಾಗಿ ತಿಳಿಯಪಡಿಸಿದ್ದಾನೆ. ಆದ್ದರಿಂದ ಸಭೆಯಾದ ನಮ್ಮೆಲ್ಲರಿಗೂ ಒಂದು ದಿನ ನ್ಯಾಯಾಸನದ ಮುಂದೆ ದೇವರು ನಿಲ್ಲುವಂತ ಒಂದು ದೊಡ್ಡ ಕೃಪೆಯನ್ನು ಕೊಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆ ಕೃಪೆಯಲ್ಲಿ ದೇವರ ಮುಂದೆ ನಿಲ್ಲುವುದಕ್ಕೆ ಧೈರ್ಯದಿಂದ ಇರಬೇಕಂದ್ರೆ ಇಲ್ಲಿ ನಾವು ಧೈರ್ಯವಾಗಿ ದೇವರ ಮಗನಾಗಿ ದೇವರ ಮಗಳಾಗಿ ಯಾವ ಸಿಸ್ಟರ್ ನಾವು ಜೀವಿಸ್ತೇವೋ ಆಗ ನಾವು ಧೈರ್ಯವಾಗಿ ನಿಲ್ಲಲು ಶಕ್ತರಾಗ್ತೇವೆ. ಇಲ್ಲ ಅಂದರೆ ಅಲ್ಲೂ ಕೂಡ ಭಯಪಟ್ಟು ಆಮೇಲೆ ನರಕಕ್ಕೆ ಹೋದರೆ ಏನೂ ಕೂಡ ಪ್ರಯೋಜನ ಇಲ್ಲ. ಆದ್ದರಿಂದ ದೇವರ ಬಳಿಯಲ್ಲಿ ದೇನಿನ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರ ಆತ್ಮ ಮಾತನಾಡ್ತಾ ಇದ್ದೇನೆ. ಈ ದಿನ ನಿಮ್ಮ ಜೀವಿತ ಹೇಗಿದೆ? ಈ ದಿನ ನಿಮ್ಮ ಕುಟುಂಬದ ಜೀವಿತಗಳು ಇದೆ. ನೀವು ನಿಮ್ಮ ಸ್ನೇಹಿತರೊಟ್ಟಿಗೆ ಹೇಗಿದ್ದೀರಾ? ನೀವು ಸಭೆಯ ಸಂಗಡ ಹೇಗಿದ್ದೀರಾ? ನೀವು ದೇವರ ಸಂಗಡ ಹೇಗಿದ್ದೀರಾ? ಇದು ಇಂಪಾರ್ಟೆಂಟ್. ದೇವರ ಸಂಗಡ ನೀವು ಪ್ರತಿದಿನವೂ ಒಳ್ಳೆಯ ಐಕ್ಯತೆಯಲ್ಲಿ, ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲೂ ಬೆಳೆಗೊಂಡು ನಿಂತಿದ್ದೀರೋ ಅಥವಾ ದೇವರಲ್ಲಿ ನೆಲೆಗೊಂಡು ನಿಂತಿರದೆ ನೀವು ಲೋಕದ ಹಿಂದೆ ಓಡೋಗ್ತಾ ಇದ್ರು, ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ನಿಮ್ಮ ಹೃದಯವೇ ನಿಮಗೆ ತೀರ್ಪನ್ನು ಮಾಡುವಂಥದ್ದಾಗಿದೆ. ನಿಮ್ಮ ಮನಸ್ಸು ನಿಮ್ಮ ಸಂಗಡ ಮಾತನಾಡುವಂಥದ್ದಾಗಿದೆ. ನಿಮ್ಮ ಮನಸ್ಸಾಕ್ಷಿ ನಿಮಗೆ ಸಂಗಡ ಅದು ಹೇಳುವಂಥದ್ದಾಗಿದೆ. ನೀವು ದೇವರ ಸಂಗಡ ಇದ್ದಿರೋ ಅಥವಾ ಲೋಕದ ಸಂಗಡ ಇದ್ದಿರೋ ಎಂಬುದಾಗಿ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ಆಮೇಲೆ ಹಲ್ಲೆಲೂಯಾ. ದೇವರ ಆತ್ಮೀಯ ಅದ್ಭುತವಾದ ವಾಕ್ಯದ ಮುಖಾಂತರ ಸಭೆಯಾದ ನಮ್ಮನ್ನು ಈ ಸಂಗಡ ಎಚ್ಚರಪಡಿಸ್ತಾ ಇದ್ದೇನೆ. ನೀವು ಲೋಕದ ಎಲ್ಲ ಪಾಪಗಳನ್ನು ಬಿಟ್ಟು
ಮತ್ತು ಕ್ರಿಸ್ತನ ಮಾರ್ಗದಲ್ಲಿ ನಡೀರಿ. ದೇವರ ಒಟ್ಟಿಗೆ ಅನ್ಯೋನ್ಯವಾಗಿರಿ. ಎಲಿಯನಂತೆ ದೇವರ ಮುಂದೆ ನಿಲ್ಲುವುದಕ್ಕೆ ಧೈರ್ಯವಾಗಿ ಮುಂದೆ ಬಂದು ನಿಲ್ಲುವವರಾಗಿರ್ತೀರಿ. ದೇವರು ಆಗ ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸ್ತಾನೆಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ದೇವರ ಅದ್ಭುತವಾದ ವಾಕ್ಯದ ಮುಖಾಂತರ ಮಾತನಾಡಿದ್ದಕ್ಕಾಗಿ ನಾವೆಲ್ಲರೂ ದೇವರ ಸ್ತೋತ್ರವನ್ನು ಸಲ್ಲಿಸುತ್ತಾ ಕಡೆಯದಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ನಮ್ಮ ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ದೇವರೇ, ಈ ದಿನ ನಿನ್ನ ಮುಂದೆ ಬಂದು ನಾವು ನಿಲ್ಲಬೇಕೆಂಬ ನಿನ್ನ ಅದ್ಭುತವಾದ ವಾಕ್ಯದ ಮುಖಾಂತರವಾಗಿ ನೀನು ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ಅನೇಕರು ಭಯಪಟ್ಟು ದೇವರೇ ನಿನ್ನ ಮುಂದೆ ನಿಲ್ಲಕ್ಕಾಗದೆ ಹೋದವರು ಅನೇಕರಿದ್ದಾರೆ ಕರ್ತನೇ. ಅಪ್ಪ, ಎಲಿಯನು ಕೂಡ ನಿನ್ನ ಮುಂದೆ ಭಯಪಟ್ಟು ಅವನು ನಿಲ್ಲಕ್ಕಾಗದೆ ದೇವರೇ ಹೋರೇಬಿನ ಆ ಗುಹೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡ. ದೇವರೇ, ಹಾಗೆ ನಾವು ಇರೋದೇ ಕರ್ತನೇ. ನಿನ್ನ ಮುಂದೆ ಯಾವಾಗಲೂ ಧೈರ್ಯದಿಂದ ಬಂದು ನಿಲ್ಲುವಂತೆ ನಮ್ಮನ್ನು ನೀನು ಆಶೀರ್ವದಿಸ, ಧೈರ್ಯದ ಆತ್ಮವನ್ನು ದಯಪಾಲಿಸು. ನಿನ್ನಲ್ಲಿ ನಾವು ಪರಿಶುದ್ಧವಾಗಿ ನಡೆಯುವಂತೆ, ಜೀವಿಸುವಂತೆ ಆಶೀರ್ವದಿಸುವ ದೇವರ. ಲೋಕದ ಅಲ್ಲಿ ಪಾಪಕ್ಕೆ ಸಿಕ್ಕಿಕೊಳ್ಳದೆ ದೇವರೇ ನಿನ್ನ ಪರಿಶುದ್ಧತೆ ಎಂಬ ಭೂಷಣದೊಟ್ಟಿಗೆ ನಿನ್ನ ಅಂಗಳಕ್ಕೆ ಬರುವಂತೆ, ನಿನ್ನ ಮುಂದೆ ನಾವು ನಿಲ್ಲುವಂತೆ ನಮ್ಮನ್ನು ನೀನು ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಈ ಸಭೆಯಲ್ಲಿ ಇರುವ ಎಲ್ಲ ಆತ್ಮಗಳಲ್ಲೂ ದೇವರಾತ್ಮನೇ ನೀನು ಚಲಿಸು. ನೀನು ಯಾರೊಟ್ಟಿಗೆ ನೀನು ಈ ವಾಕ್ಯವನ್ನು ಮಾತನಾಡಲು ಬಯಸಿದ್ಯಾ ಅವರೊಟ್ಟಿಗೆ ನೀನು ಈ ವಾಕ್ಯದ ಮುಖಾಂತರ ಮಾತನಾಡು. ಅವರನ್ನು ನೀನು ಎಚ್ಚರ ಪಡಿಸು. ದೇವರೇ, ಯಾರೆಲ್ಲ ನಿನ್ನ ಮುಂದೆ ನಿಲ್ಲಕ್ಕಾಗ್ತಿಲ್ವೋ ಅವರಿಗೆ ಮತ್ತೊಂದು ಅವಕಾಶವನ್ನು ಎಲಿಯನ ಹಾಗೆ ದಯಪಾಲಿಸು. ನಿನ್ನ ಮುಂದೆ ಅವ್ರು ನಿಲ್ಲತಕ್ಕಂತೆ ಪ್ರತಿಯೊಬ್ಬರನ್ನು ಬಲಪಡಿಸು. ನಿನ್ನ ಧೈರ್ಯದ ಆತ್ಮವನ್ನು ಎಲ್ಲರಿಗೂ ದಯಪಾಲಿಸು. ಎಲ್ಲರೂ ನಿನ್ನ ಮುಂದೆ ಧೈರ್ಯವಾಗಿ ನಿಲ್ಲತಕ್ಕಂತೆ ಆಶೀರ್ವದಿಸುವ. ಅತ್ಯಂತ ವೇಗವಾಗಿ ಒಂದು ನ್ಯಾಯ ಸಿಂಹಾಸನದ ಮುಂದೆ ನಿಲ್ಲುವಂತೆ ಒಂದು ದಿನವನ್ನು ದೇವರೇ ನೀನು ನೇಮಕ ಮಾಡಿದೆ. ಆ ದಿನ ನಿನ್ನ ಮುಂದೆ ನಾವು ನಿಲ್ಲಲೇಬೇಕು. ಆ ದಿನ ದೇವರೇ ಧೈರ್ಯವಾಗಿ ನಿಲ್ಲುವುದಕ್ಕೆ ಈ ದಿನದಿಂದಲೇ ನಮ್ಮನ್ನು ಸಿದ್ಧಪಡಿಸು. ಧೈರ್ಯವಾಗಿ ನಾವು ನಿನ್ನ ಮುಂದೆ ನಿಲ್ಲುವಂತೆ ನಮ್ಮನ್ನು ಶಕ್ತಗೊಳಿಸು, ನಮ್ಮನ್ನು ಬಲಪಡಿಸು. ದೇವರೇ, ನಿನ್ನ ಆತ್ಮನ ಮುಖಾಂತರವಾಗಿ ಇನ್ನೂ ಹೆಚ್ಚಾಗಿ ನಮ್ಮನ್ನು ನಡೆಸು. ಇನ್ನೂ ನಿನ್ನ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ನಾವು ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ಇನ್ನೂ ಹೆಚ್ಚಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು ಎಂದು ನಾವು ಪ್ರಾರ್ಥಿಸ್ತೇವೆ. ದೇವರೇ, ಇನ್ನು ಮುಂದೆ ನಾವು ನಿನ್ನ ಮುಂದೆ ಧೈರ್ಯವಾಗಿ ನಿಲ್ಲುವಂತೆ ಆಶೀರ್ವದಿಸಿ ನಡೆಸು. ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಎಲ್ಲ ಘನ ಮಾನ ಮಹಿಮೆ ಘನತೆ ಹೊರಗಳನ್ನು ನಿಮಗೆ ಸಲ್ಲಿಸುತ್ತಾ ಸರ್ವಶಕ್ತನಾದ ಯೇಸುವಿನ ಅತಿ ಪವಿತ್ರವಾದ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತಿದ್ದೇವೆ. ತಂದೆಯಾದ ದೇವರೇ, ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿ ಕರ್ತನಾದ ಸೂಕ್ಷ್ಮ ಕೃಪೆಯು ಪವಿತ್ರ ಆತ್ಮನ ಅನ್ಯೋನ್ಯತೆಯಿಂದ ನೀವು ಸದಾಕಾಲವು ನಮ್ಮೆಲ್ಲರ ಸಂಗಡವೂ ಇದರಲ್ಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.